ನಮಸ್ಕಾರ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ಜಿವಲ್ 247. ಇದು ಡಿಬೇಟ್ ಅವರ್ಗೆ ತಮಗೆ ಸ್ವಾಗತ. ಜನವರಿ 1 ಅಂತ ಹೇಳಿದರೆ ನವ ವರ್ಷದ ಸಂತೋಷ. ಫೆಬ್ರವರಿ 1 ಅಂತ ಹೇಳಿದರೆ ಒಂದು ಸ್ವಲ್ಪ ತಳಮಳ. ಯಾಕಂದರೆ 2025-26ನ ಬಜೆಟ್ ಆರ್ಥಿಕ ವರ್ಷದ್ದು ಅಂದು ನಮ್ಮ ಮುಂದೆ ಇಡ್ತಾರೆ. ಸಾಕಷ್ಟು ನಿರೀಕ್ಷೆಗಳು ಇವೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮ್ ಅವರು 7 ಬಾರಿ ಒಬ್ಬಂಟಿಯಾಗಿ ಬಜೆಟನ್ನು ಸಾದರಪಡಿಸ್ತಾರೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ. ವಿಶೇಷ ಏನಂತ ಹೇಳಿದರೆ 2017ರ ಮೊದಲು 2 ಬಜೆಟ್ ಪ್ರಸ್ತಾವನೆಯಲ್ಲಿತ್ತು. ಒಂದು ಇಡೀ ದೇಶದ ಬಜೆಟ್, ಇನ್ನೊಂದು ಸಪ್ರೇಟಾಗಿ ರೈಲ್ವೆ ಬಜೆಟ್ ಅಂತ ಇತ್ತು. 2017 ನಂತರ ಎರಡನ್ನು ಮರ್ಜ್ ಮಾಡಿ ಒಂದರಲ್ಲೇ ಅದನ್ನು ದೇಶದ ಮುಂದೆ ಇಡ್ತಾರೆ. ಕಳೆದ 7ನೇ ಬಜೆಟ್ ಅದನ್ನು ನೋಡೋದಾದರೆ ಅದರ ಒಟ್ಟು ಗಾತ್ರ ಇತ್ತು, ಸಾಮಾನ್ಯವಾಗಿ ನಾವು ಗಾತ್ರದಲ್ಲಿ ಅಳಿತೇವೆ, ಅದರ ಗಾತ್ರ 48.21 ಲಕ್ಷ ಕೋಟಿ ಅದರ ಗಾತ್ರ ಇತ್ತು. GDP 3.4 ಇತ್ತು. 25.83 ಲಕ್ಷ ತೆರಿಗೆ ಆದಾಯ ಇತ್ತು. ಮತ್ತು ಬಂಡವಾಳ ವೆಚ್ಚ 11 ಲಕ್ಷ ಇತ್ತು. ಸೊ ಅಂದರೆ ಹೋದ ವರ್ಷದ ಬಜೆಟನ್ನು ನಾವು ರೀಚ್ ಆಗಿದ್ದೇವಾ ಇಲ್ವಾ ಎಂಬುದು ಒಂದು ಪ್ರಶ್ನೆ. ಆದರೆ ಸಾಮಾನ್ಯವಾಗಿ ಮನೆವಾರ್ತೆಯನ್ನು ನೋಡಿಕೊಳ್ಳುವಂಥದ್ದು ಮಹಿಳೆಯರು. ಓರ್ವ ಮಹಿಳೆ ಸತತ 8ನೇ ಬಾರಿಗೆ ಈ ಬಜೆಟನ್ನು ಮಂಡಿಸಲಿಕ್ಕಿದ್ದಾರೆ. ಸೊ ಈ ನಡುವೆ ನಮ್ಮ ಚರ್ಚೆ ಇದೆ, ತಾವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು. ಏನು ಅಪೇಕ್ಷೆಗಳು, ಏನು ನಿರೀಕ್ಷೆಗಳು, ಯಾವ ವಲಯಕ್ಕೆ ಹೆಚ್ಚು ಒತ್ತು ಕೊಡಬೇಕಿತ್ತು, ಒಟ್ಟಿನಲ್ಲಿ ನಾವು ಕರಾವಳಿಯವರು, ಉಡುಪಿ ಜಿಲ್ಲೆಯವರು ಏನನ್ನು ಅಪೇಕ್ಷೆ ಮಾಡ್ಬೋದು ಅಂತೇಳಿ ನಮ್ಮೊಂದಿಗೆ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ನೇರವಾಗಿ ನಿಮ್ಮಲ್ಲಿ ಪ್ರಶ್ನೆ ಕೇಳುವಂಥದ್ದು, ಸಾಮಾನ್ಯವಾಗಿ ಗಂಡ ದುಡಿದು ತರ್ತಾನೆ, ಸರಿ, ಮನೆ ವಾರ್ತೆಯನ್ನು ನೋಡಿಕೊಳ್ಳುವವರು ಹೋಮ್ ಮಿನಿಸ್ಟರ್ ಅಂತ ಹೇಳಿದರೆ ಅವರವರ ಮನೆಯ ಧರ್ಮಪತ್ನಿ. ಸರಿ, ಅವರಿಗೆ ಗೊತ್ತಿರುತ್ತೆ ಯಾವುದಕ್ಕೆ ಹೆಚ್ಚು ಇಡಬೇಕು ಅಂತೇಳಿ. ಯಾಕಂದರೆ ಅವರೊಂದು ನೀವು ಕೊಟ್ಟಂಥ ಹಣದಲ್ಲಿ ಹಾಲಿನವನಿಗಿಷ್ಟು, ಕೇಬಲ್ನವನಿಗಿಷ್ಟು, ದಿನಪತ್ರಿಕೆಯವನಿಗಿಷ್ಟು, ದಿನಸಿ ಅಂಗಡಿಯವನಿಗಿಷ್ಟು, ನಮ್ಮ ಶಾಪಿಂಗ್ ಇಷ್ಟು ಅಂತೇಳಿ ಇದೆ. ಸೊ ಒಟ್ಟಿನಲ್ಲಿ ಈ ಸ್ತ್ರೀಗೆ ಇರುವಂಥ ಕಾಳಜಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಂಬುದು ಪುರುಷರಿಗೆ ಕಡಿಮೆ ಇದೆ. ಸೊ ದೇಶ ಕಂಡಂತಹ ನಿರ್ಮಲಾ ಸೀತಾರಾಮ್ ಇದು 8ನೇ ಬಾರಿಗೆ ಅವರು ನಾಡಿದ್ದು ಫೆಬ್ರವರಿ 1ಕ್ಕೆ ಬಜೆಟನ್ನು ಮಂಡಿಸಲಿಕ್ಕಿದ್ದಾರೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯಾಗಿ ನಿಮ್ಮ ಅಪೇಕ್ಷೆಯನ್ನು, ಇದು ಯಾಕೆ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದರೆ, ಶ್ರೀಮಂತರಿಗೆ ಇದರ ಬಗ್ಗೆ ಏನು ಬಿದ್ದೇ ಹೋಗಿಲ್ಲ, ಬಡವರಿಗೆ ಯಾರೂ ಕೂಡ ತುಳಿಯುವುದಿಲ್ಲ. ಸೋಲುವುದು ನಾವು, ನೀವು, ನಮ್ಮಂಥ ಮಿಡಲ್ ಕ್ಲಾಸ್ ಜನ. ಸೊ ಮಿಡಲ್ ಕ್ಲಾಸ್ ಜನರ ಅಪೇಕ್ಷೆಗಳೇನು? ಹೋದ ವರ್ಷದ್ದು ಸಂಪೂರ್ಣ ಆಗಿದೆಯಾ? ಈ ವರ್ಷ ಏನಿದೆ, ಏನಿರ್ಬೋದು ಸಾಮಾನ್ಯವಾಗಿ? ಅಂದರೆ ನಿರೀಕ್ಷೆಗಳು ಬಹು ಇದೆ. ನೀವು ಮೊದಲು ಮಾತಾಡಿದ್ರಿ, ನಿರ್ಮಲಾ ಸೀತಾರಾಮನ್ ಈ ಬಾರಿ 8ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಹಿಂದೆ ಇಂದಿರಾ ಗಾಂಧಿ ಅವರು ಕೂಡ ಪ್ರೈಮ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಅವರು ಕೂಡ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದು 2ನೇ ಮಹಿಳೆ ಒಂದು ದೀರ್ಘಕಾಲಕ್ಕೆ ಮಂಡನೆ ಮಾಡ್ತಾ ಇರುವಂಥದ್ದು. ಏನೇ ಇರಲಿ, ಮೊದಲನೇದಾಗಿ ಗೃಹ ಖಾತೆಯನ್ನು ಗೃಹ ಖಾತೆ ಮನೆ ವಾರ್ತೆಯನ್ನು ನೋಡಿಕೊಳ್ಳೋರು ಮಹಿಳೆಯರೇ. ಅವ್ರು ತುಂಬ ಚಾಕಚಕ್ಯತೆಯಿಂದ ಎಲ್ಲ ಲೆಕ್ಕಾಚಾರ ಇಟ್ಟು ಖರ್ಚು ಮಾಡ್ತಾರೆ. ಏನೋ ಆ ಲೆಕ್ಕಾಚಾರ ಇರ್ಬೋದು, ಏನೇ ಇರಲಿ, ಅದು ಒಂದು ಮೈಕ್ರೋ ಪಾಯಿಂಟ್ ಆಫ್ ವ್ಯೂ ನಾವು ಮಾಡ್ತೇವೆ. ಇಲ್ಲಿ ರಾಷ್ಟ್ರದ ಒಂದು ಬಜೆಟ್ ಬಂದಾಗ ಈಗ ಫೆಬ್ರವರಿ 1ಕ್ಕೆ ಬಜೆಟ್ ಮಂಡನೆ ಆಗಲಿಕ್ಕಿದೆ. ನೀವು ಹೇಳಿದಾಗೆ ಬಹು ನಿರೀಕ್ಷೆ ಮಾಡುವಂಥದ್ದು ಜನಸಾಮಾನ್ಯರು, ನಮ್ಮಂಥ ನಿಮ್ಮಂಥ ಕಾಮನ್ ಪೀಪಲ್. ಅಂದರೆ ಇದಾಗಲೇ ಏನಾಗಿದೆ ಕೇಳಿದರೆ, ನಾವು ಈ ಹಣದುಬ್ಬರ ಉಂಟಲ್ಲ, ಇನ್ಫ್ಲೇಷನ್ ಉಂಟಲ್ಲ, ಇದು ಜನರಿಗೆ ತಲುಪಿದೆ, ಮುಟ್ಟಿದೆ. ಎಲ್ಲ ಪದಾರ್ಥಗಳು ಬಿಸಿ ತಟ್ಟಿದೆ. ಹಾಗಾಗಿ ಎಲ್ಲಿ ನಮಗೆ ಎಲ್ಲ ರಿಲ್ಯಾಕ್ಸ್ ಸಿಗಬಹುದು, ಅಥವಾ ನಮ್ಮ ದಿನನಿತ್ಯ ಬದುಕಿಗೆ ಹೇಗೆ ಇದು ಸಹಾಯಕ ಆಗ್ಬೋದು, ತೆರಿಗೆಗಳು ಎಲ್ಲಿ ಕಡಿಮೆ ಆಗ್ಬೋದು ಅನ್ನುವ ಚಿಂತನೆ ಇವರಿಗಿದ್ರೆ, ಸರ್ಕಾರದ ಕಡೆಯವರಿಗೆ ಎಲ್ಲಿ ತೆರಿಗೆಯನ್ನು ಏರಿಸಬಹುದು ಅಂತ ಚಿಂತನೆ ಇರ್ತದೆ. ಅದು ಸ್ವಾಭಾವಿಕ. ಬೊಕ್ಕಸ ತುಂಬಿಸುವಂತ ಕೆಲಸ, ಸೋರ್ಸ್ ಆಫ್ ಇನ್ಕಮ್. ನಮಗೆ ಎಲ್ಲಿ ಬೊಕ್ಕಸ ನಮ್ದೊಂದು ಖರ್ಚಾಗುತ್ತೋ, ಅಥವಾ ನಮಗೆ ಜೀವನಕ್ಕೆ ಬೇಕಾಗುವಂತ ಹಣಕಾಸು ಹೇಗೆ ಸುಧಾರಿಸಿಕೊಳ್ಳಬಹುದು ಅಂತ. ಬಹುಮುಖ್ಯವಾಗಿ ಒಂದು ಬೆಲೆ ಏರಿಕೆ ಅಲ್ವಾ. ಜನರಲ್ ಆಗಿ ನಾವು ನೋಡುವಾಗ ಸಾಮಾನ್ಯ ಜನರಿಗೆ ತಲುಪುವಂತಹದ್ದು ಬೆಲೆ ಏರಿಕೆ. ಬೆಲೆ ಏರಿಕೆಯನ್ನು ಹೇಗೆ ಇವರು ನಿಯಂತ್ರಣ ತರಿಸಬಹುದು ಅಥವಾ ಕಡಿಮೆ ಮಾಡಬಹುದು, ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಇರ್ಬೋದು, ಗ್ಯಾಸ್ ಇರ್ಬೋದು, ಅಥವಾ ನಾವು ದಿನನಿತ್ಯ ಖರೀದಿಸುವ ತರಕಾರಿ ಪದಾರ್ಥಗಳು ಇರ್ಬೋದು, ಇದನ್ನೆಲ್ಲ ಹೇಗೆ ನಾವು ಕಡಿಮೆ ಮಾಡ್ಬೋದು ಅಂದರೆ, ನನಗನ್ಸುತ್ತೆ ಒಂದು ಸಮಗ್ರವಾಗಿ ನೋಡುವಾಗ ಈ ಕೇಂದ್ರ ಬಜೆಟ್ ಅನ್ನುವಂಥದ್ದು ಪ್ರೈಸ್ ಕಂಟ್ರೋಲಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗತ್ತೆ. ಯಾಕೆ ಕೇಳಿದ್ರೆ ಅದು ಸರ್ಕಾರದ ಮೇಲೂ ಒಂದು ದುಷ್ಪರಿಣಾಮ ಅಥವಾ ಬೇರೆ ಒಂದು ತರ ಪರಿಣಾಮ ಬೀರ್ತದೆ. ಜನ ಆಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ.
ಶ್ರೀಮಂತರು ಹೇಗೆ ಅರ್ನ್ ಮಾಡ್ತಾರೆ ಅದರಲ್ಲಿ ಮೇಕಪ್ ಮಾಡ್ಕೊಳ್ಬೋದು, ಅವ್ರ ಬಗ್ಗೆ ನಮ್ಗೆ ಹೆಚ್ಚು ಕಾಳಜಿ ಇಲ್ಲ. ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಪರಿಣಾಮ ತಟ್ಟಿದೆ. ಅದೇ ರೀತಿಯಲ್ಲಿ ಕಾಮನ್ ಪೀಪಲ್ ಅನ್ನುವಂಥದ್ದು ಮುಖ್ಯವಾಗಿ ನೀವು ಹೇಳುವಂಥ ಓವರಾಲ್ ನೋಡಿದಾಗ ಒಂದು ಕಾಣುತ್ತೆ. ಉದಾಹರಣೆಗೆ ನಮ್ಮಂಥ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದೇವೆ, ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್. ನಮಗೇನು ಮಾಡಿದ್ದಾರೆ, ಲಾಸ್ಟ್ ಇಯರ್ ನೀವಾಗಲೇ ಸ್ಲ್ಯಾಬ್ ಒಂದು ಹೇಳಿಬಿಟ್ರಿ, ಯಾವ ರೀತಿಯಾಗಿ ಒಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಹಾಕಿದ್ದಾರೆ ಅಂತ. ಈಗ ಏನಾಗ್ತಿದೆ ಕೇಳಿದರೆ, ನಿಮಗೆ ಸ್ಯಾಲ್ರಿ ಪೀಪಲ್ ವೇತನ ಬರ್ತಾ ಇದೆ, ಒಬ್ಬ ಕಾಮನ್ ಮ್ಯಾನ್ ಅವನು ಎಷ್ಟುವರೆಗೆ ನಿಮಗೆ ಕನ್ಸೆಷನ್ ಸಿಗ್ಬೋದು ಅಲ್ವಾ? ಉದಾಹರಣೆಗಾಗಿ ಒಂದು 10-15 ಲಕ್ಷ ಅನ್ನುವಂಥದ್ದು ಈಸಿಲಿ ಒಬ್ಬರಿಗೆ ಬರುವಂಥ ಒಂದು ಸಂದರ್ಭ ಇದೆ. ಈಗ ನೀವು ಹೇಳಿದಾಗೆ ಕೇಂದ್ರ ವೇತನ ಆಯೋಗ ಬರ್ತಾ ಇದೆ, 8ನೇ ಆಯೋಗ ಆಗಿದೆ, ಬಂದಿದೆ. ರಾಜ್ಯದಲ್ಲಿ ಕೂಡ 10 ಲಕ್ಷ ಅನ್ನುವಂಥದ್ದು ಮಾಮೂಲಾಗಿ ಬರ್ತದೆ. ಇವರು ಏನಿದ್ರೆ ಅದರ ಸ್ಲ್ಯಾಬ್ ಅನ್ನು ಇನ್ನೂ ಹೆಚ್ಚು ಮಾಡಬೇಕು. ಅಂದರೆ ಸ್ಲ್ಯಾಬ್ ಇನ್ ದ ಸೆನ್ಸ್ ಅಲ್ಲಿ ಏನಾಗಿದೆ, 5, 10, 15, 20, 30 ಸ್ಲ್ಯಾಬ್ ಉಂಟಲ್ಲ, ಅದಷ್ಟು ಮಟ್ಟಿಗೆ ನೀವು 10-15ರವರೆಗೆ ತಗೊಂಡು ಹೋದ್ರೆ ಸಾಮಾನ್ಯ ಜನರಿಗೆ ಅಂದ್ರೆ ಅರ್ನಿಂಗ್ ಅನುಕೂಲ ಆಗ್ಬಹುದು ಅಂತ ಒಂದು ನಿರೀಕ್ಷೆ ಇದೆ. ಇನ್ನೊಂದು ನಾ ಕಾಣ್ತಿದ್ದೆ, ಒಂದು ಜನರಲ್ ಆಗಿ ಹೇಳಬೇಕಾದ್ರೆ ಉದ್ಯೋಗ ಸೃಷ್ಟಿ ಆಗಬೇಕಾಗತ್ತೆ. ಯಾಕೆ ಕೇಳಿದ್ರೆ ಸೇವಾ ವಲಯ ಮುಖ್ಯವಾಗಿ, ನೀವು ಸೇವಾ ವಲಯವನ್ನು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ. ಸೇವಾ ವಲಯದ್ದು ಏನು ಮಾಡ್ತದೆ, ಉದ್ಯೋಗ ಸೃಷ್ಟಿ ಮಾಡ್ತದೆ. ಅದರ ಬಗ್ಗೆ ಹೆಚ್ಚು ಕಾಮನ್ ಪೀಪಲ್ ಗಮನಿಸ್ತಾ ಇದ್ದಾರೆ. ಇನ್ನೊಂದು ನಾ ಕೇಳ್ತೇವೆ, ಮತ್ತೆ ನಾವು ಅದ್ರ ಬಗ್ಗೆ ಸ್ಥೂಲವಾಗಿ ವಿಸ್ತಾರವಾಗಿ ಮಾಡಬಹುದು. ಕೃಷಿ ನಮ್ಮದು ಅಲ್ವಾ? ಕೃಷಿ ನಮ್ಮ ದೇಶ ನಿಂತ್ಕೊಂಡಿರುವಂಥ ಕೃಷಿ ಪ್ರಧಾನವಾದ ದೇಶ ಇದು. ಸೊ ಕೃಷಿಕರು ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಅವರಿಗೆ ಬೇಕಾಗುವಂಥ ವಸ್ತುಗಳು ಅಥವಾ ಅವರಿಗೆ ಬೇಕಾಗುವಂಥ ಕೃಷಿ ಪದಾರ್ಥಗಳಿಗೆ ಸಿಗುವಂಥ ಅದರ ಮೇಲೆ GST ಹಾಕ್ತಾ ಇದ್ದಾರೆ ಅಲ್ವಾ? ಕೃಷಿ ಸಲಕರಣೆಗಳ ಮೇಲೆ ಇರ್ಬೋದು, ಅಥವಾ ನಿಮ್ಮ ಮಾರುಕಟ್ಟೆಯ ವ್ಯವಸ್ಥೆ ಸರಿಯಾಗದೇ ಇರ್ಬೋದು, ಅಥವಾ ಈ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಕಿಸಾನ್ ಕಾರ್ಡ್ ಹಲವಾರು ಯೋಜನೆ ಬಂದಿದೆ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಈ ಯೋಜನೆಗಳ ನಿರೀಕ್ಷೆಯಲ್ಲಿದ್ದಾರೆ. ಈಗ ಕೃಷಿ ಸಮ್ಮಾನ್ ಯೋಜನೆ ಏನಿದೆ, ರೈತರಿಗೆ ಕೊಡೋ ಸಮ್ಮಾನ ಈಗ ವರ್ಷಕ್ಕೆ 6,000 ಕೊಡ್ತಾ ಇದ್ದಾರೆ. ಅದು 12 ಆಗಬೇಕಂತ ಇದೆ. ಅಥವಾ 3 ಲಕ್ಷ ಏನು ಕೊಡ್ತಿದ್ದೀರಿ, ಇದೇನಿದೆ ಅದನ್ನು 6 ಲಕ್ಷ 5 ಲಕ್ಷಕ್ಕೆ ಏರಿಸ, ಈ ಅದು ಬೇಡಿಕೆಗಳಿದೆ. ಅಥವಾ ಮೀನುಗಾರರ ಬಗ್ಗೆ ಸಮಸ್ಯೆಗಳು ಕೇಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ನೋಡುವಾಗ ಕಾಮನ್ ಪೀಪಲ್ ಏನು ಮಾಡ್ತಿದ್ದಾರೆ ಇವತ್ತು, ಅವರು ಇದೆಲ್ಲವನ್ನು ಅವರು ಪ್ರಾಥಮಿಕ ಬೇಡಿಕೆಯಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಈ ಒಂದು ಬಜೆಟ್ ಅವರನ್ನು ತೃಪ್ತಿಪಡಿಸ್ಬೋದು ಗೊತ್ತಿಲ್ಲ. ಯಾಕೆ ಕೇಳಿದರೆ ಈ ಸಮತೂಗಿಸಬೇಕಾಗತ್ತೆ. ನಾನು ಹೇಳುವಂಥದ್ದು ಆ ಕಡೆಯಿಂದ ಸರ್ಕಾರಕ್ಕೂ ಖರ್ಚು ಮಾಡಬೇಕಾಗತ್ತೆ. ಒಂದು ಬಜೆಟ್ ಅಂದರೆ ಏನು, ಎಷ್ಟು ಆ ಒಂದು ಬರುವ ವರ್ಷದಲ್ಲಿ ಅಂದರೆ ಬರುವ ಒಂದು ಆರ್ಥಿಕ ವರ್ಷದಲ್ಲಿ ನೀವು ಎಷ್ಟು ಸಂಗ್ರಹಿಸಬಹುದು, ಎಷ್ಟು ಖರ್ಚು ಮಾಡಬೇಕಾಗತ್ತೆ ಅಲ್ವಾ? ನಮ್ಮಲ್ಲಿ 3 ಥರದ ಬಜೆಟ್ ಇದೆ, ನಿಮ್ಗೆ ಗೊತ್ತಿದೆ. ಒಂದು ಬಜೆಟ್ ಹೇಳುತ್ತೆ, ಅದೇನು ಮಿಗತೆ ಬಜೆಟ್ ಅಂತ ಕರಿತೇವೆ, ಸರ್ಪ್ಲಸ್ ಅಂದರೆ ಹಣ ತುಂಬ ಇದೆ, ಕಡಿಮೆ ಖರ್ಚು ಮಾಡ್ತೇವೆ ಉಳಿಸ್ಕೊಂಡು. ಇನ್ನೊಂದು ಹೇಳ್ತದೆ ಆಗಿಲ್ಲ, ಕೊರತೆ ಬಜೆಟ್ ಇದೆ, ಅದು ಆಗಿಲ್ಲ. ಕೊರತೆ ಬಜೆಟ್ ಅಂತ ಇರ್ತದೆ, ಡೆಫಿಸಿಟ್ ಬಜೆಟ್ ಜಾಸ್ತಿ ಇರ್ತದೆ. ಇನ್ನೊಂದು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೇವೆ ಅಲ್ವಾ? ಅಂದ್ರೆ ಒಂದು ದೇಶದ ಆರ್ಥಿಕ ಪ್ರಗತಿ ದೃಷ್ಟಿಯಿಂದ ಮಿಗತೆಗಿಂತ ಕೊರತೆ ಬೇಕಾಗತ್ತೆ. ಕೊರತೆ ಬಜೆಟ್ ಬೆಸ್ಟ್. ಯಾವಾಗ ಕೇಳಿದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನೀವು ಲೋನ್ ಮಾಡಿ ಮದುವೆ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ, ಲೋನ್ ತಕೊಳ್ಳಿ, ತೊಂದರೆ ಇಲ್ಲ. ಅಂದರೆ ಕೊರತೆಯನ್ನು ತುಂಬಿಸ್ಲಿಕ್ಕೆ ಲೋನ್ ತಗೊಳ್ಳಿ, ಆದರೆ ಲೋನ್ ತಗೊಂಡು ಅದನ್ನು ಸಮರ್ಪಕವಾಗಿ ಬಳಸಬೇಕು. ಅದು ಅಭಿವೃದ್ಧಿ ಪರವೋ ಅಥವಾ ಏನೋ ನಿಮಗೆ ಲಾಭ ಕೊಡ್ತದೋ ಆ ಇಂಡಸ್ಟ್ರಿ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ಸರ್ಕಾರ ಇದು ಸಾಲ ತಗೊಂಡ್ರೂ ತೊಂದರೆ ಇಲ್ಲ, ಅದನ್ನು ಸರಿಯಾಗಿ ಅದನ್ನು ಅನುಷ್ಠಾನಗೊಳಿಸಬೇಕು, ಸರಿಯಾದ ಖಾತೆಗೆ ಅದನ್ನು ಹಂಚಬೇಕಾಗತ್ತೆ ಅಲ್ವಾ? ಅದು ಲೋನ್ ತಗೊಂಡು ನೀವು ಉಚಿತ ಕೊಡ್ತೇವೆ ಅಥವಾ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂದರೆ ಪ್ರಯೋಜನ ಇಲ್ಲ. ಸೊ ಈ ರೀತಿಯಲ್ಲಿ ಬಜೆಟ್ಗಳನ್ನು ನಾವು ವಿಂಗಡಿಸ್ತಾ ಹೋಗ್ತೇವೆ. ಬ್ಯಾಲೆನ್ಸ್ ಬಜೆಟ್ ಕೂಡ ಓಕೆ. ಅದು ಎನಿಹೌ ಈಗ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿ ಬಜೆಟ್ ಮಂಡಿಸ್ತಾರೆ ಅಂದರೆ ಕೊರತೆ ಬಜೆಟ್ ಇದ್ದೇ ಇರುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಯಾಕೆ ಕೇಳಿದ್ರೆ ಇಕಾನಮಿ ಆಗಿದೆ, ಡೆವಲಪಿಂಗ್ ಇಕಾನಮಿ. ಆದ ಕಾರಣ ಕೊರತೆ ಬಜೆಟ್ ಅನ್ನು ತಪ್ಪಂತ ಹೇಳ್ತಿಲ್ಲ, ಬೇಕಾಗುತ್ತೆ. ಕೊರತೆ ಬಜೆಟ್ ಕೆಲವೊಮ್ಮೆ ಒಳ್ಳೇದು ಹೌದು, ದೃಷ್ಟಿಕೋನ ಒಳ್ಳೆದಿರಬೇಕು ಮತ್ತು ದೇಶದ ಅಭಿವೃದ್ಧಿಗೆ ಕೊರತೆ ಬಜೆಟ್ ಅನುಷ್ಠಾನವೂ ಒಳ್ಳೆದಿರಬೇಕಾಗುತ್ತೆ. ಯಾವ ನಿಟ್ಟಿನ ಹಣ ಖರ್ಚು ಮಾಡ್ತೀರೋ ಅನ್ನೋದು ಬೇಕಾಗುತ್ತೆ. ಒಟ್ಟಿನಲ್ಲಿ ನೋಡುವಾಗ ಬಹು ನಿರೀಕ್ಷೆ ಇದೆ ಎಲ್ಲ ವಲಯಗಳಲ್ಲಿ ಕೂಡ. ಕೃಷಿಕರು ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಅದು ಈ ಎಲ್ಲ ದೃಷ್ಟಿಯಿಂದ ಕೂಡ ಜನ ಬಹು ನಿರೀಕ್ಷೆಯಲ್ಲಿದ್ದಾರೆ ಅಂತ ಕಾಣುತ್ತೆ. ಇದು ಅಮೃತ್ ಕಾಲದ ಬಜೆಟ್. 75 ಆಗಿದೆ. ಸಂವಿಧಾನ ಬಂದು 75 ವರ್ಷ ಆಗಿದೆ. ಸೊ 75 ವರ್ಷ ಆದ ನಂತರ ನಮ್ಮ ಕೊರೋನಾ ಬಂತು, ಇದೆಲ್ಲ ಸಮಸ್ಯೆಗಳೆಲ್ಲ ಆಯಿತು. ಈಗ ಒಂದು ಜನರೆಲ್ಲ ವಿಪುಲವಾದಂಥ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ಸೆಟೆದು ನಿಲ್ಲುವಾಗ ನನಗೆ ಒಂದು ಪ್ರಶ್ನೆ ಸರ್. ಏನು ಈ ಕೊರೋನಾ ಬರುವಾಗ ತಜ್ಞರ ಸಲಹೆಯಂತೆ, ಪರಿಣತರ ಸಲಹೆಯಂತೆ, ಮಾರ್ಗದರ್ಶಕರ ಒಂದು ಆದೇಶದಂತೆ ಲಾಕ್ಡೌನ್, ಸೀಲ್ ಡೌನ್ ಅದೆಲ್ಲ ಬಂತು. ಈ ಬಜೆಟ್ ಮಂಡಿಸುವಾಗ ಈ ತಜ್ಞರು ಎಲ್ಲ ಇದ್ದಾರಲ್ಲ, ಆರ್ಥಿಕ ತಜ್ಞರು, ಅವರಲ್ಲಿ ಏನಾದರೂ ಚರ್ಚೆ ಆಗೋದಿಲ್ವಾ? ಅಥವಾ ಅವರು ಏನು ರೂಪುರೇಷೆಗಳನ್ನು ಕೊಡೋದಿಲ್ವಾ? ಅಥವಾ ನಿಮ್ಮಂಥವರು ಹೀಗಿದ್ದರೆ ಈ ಸ್ಲ್ಯಾಬ್ನವರಿಗೆ ಅಥವಾ ಈ ಒಂದು ವರ್ಗಕ್ಕೆ ಅನುಕೂಲವಾಗುತ್ತೆ, ನೀವು ಹೇಳಿದ್ರಿ ಜಾಬ್ ಕ್ರಿಯೇಷನ್, ಅದು ಆಗ್ತಾ ಇಲ್ಲ. ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನಾವು ಮೇಕ್ ಇನ್ ಇಂಡಿಯಾ ತಂದೆವು, ಇದನ್ನೆಲ್ಲ ತಂದೆವು. ಸ್ಟಾರ್ಟಪ್ಸ್ಗಳೆಲ್ಲ ಬಂತು, ಮುದ್ರಾ ಯೋಜನೆಗಳು ಬಂತು. ಅದು
ಎಲ್ಲ ವರ್ಗಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ನನ್ನ ಪ್ರಶ್ನೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಫೈನಾನ್ಸ್ ಮಿನಿಸ್ಟರಿಗೆ ಈ ತಜ್ಞರು ಸಲಹೆಗಳನ್ನು ಕೊಡೋದಿಲ್ವ? ಅದನ್ನು ಸ್ವೀಕಾರ ಮಾಡ್ತಾರೆ ಅವರು? ಅವರ ಬಜೆಟ್ ತಯಾರಿ ಹೇಗಿರುತ್ತೆ? ಎಸ್, ವೆರಿ ಗುಡ್. ಅಂದರೆ ನಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಲಿಗೂ ಇದೆ, ಬಜೆಟ್ ಮೇಕಿಂಗ್ ಪ್ರೊಸೆಸ್ ಇದೆ. ಅಂದರೆ ನಮಗೆ ಹಲ್ವಾ ಮಾಡೋದು ಮಾತ್ರ ಗೊತ್ತು. ಅಂದರೆ ಹೇಗೆ ಗೊತ್ತುಂಟಾ, ಬಜೆಟ್ ಮಾಡೋದು ಸುಲಭ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಫೆಬ್ರವರಿ 1ಕ್ಕೆ ಈಗ ಬಜೆಟ್ ಮಂಡನೆ ಮಾಡ್ತೇವೆ ಅಂತ ಹೇಳಿದರೆ ಇದರ ಕೆಲಸ 1 ವರ್ಷ ಹಿಂದಿನಲ್ಲೇ ಪ್ರಾರಂಭ ಆಗಿದೆ, ಆಯಿತಾ? ಎಲ್ಲ ಏರಿಯಾ ವೈಸ್, ಡಿಪಾರ್ಟ್ಮೆಂಟ್ ವೈಸ್, ಸೆಕ್ಟರ್ ವೈಸ್ ಎಲ್ಲ ಒಪಿನಿಯನ್ಸ್ಗಳು ಕಲೆಕ್ಟ್ ಮಾಡ್ತಾರೆ ಮತ್ತು ಅವರ ಎಲ್ಲ ಮಾಡಲೇಬೇಕಾಗತ್ತೆ. ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಬರ್ತದೆ, ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಪ್ಲಾನ್ ಮಾಡಬೇಕಾಗತ್ತೆ. ಓಕೆ, ಇಲ್ಲೇನಾಗುತ್ತೆ, ನೀವು ಒಂದು ಪ್ರಶ್ನೆ ಎತ್ತಿದ್ರಿ, ತಜ್ಞರು ಅಂತ ಹೇಳಿದ್ರಿ. ಖಂಡಿತ, ಯಾಕೆ ಕೇಳಿದ್ರೆ ಒಂದು ನಮ್ಮಲ್ಲಿ ಪ್ಲಾನಿಂಗ್ ಕಮಿಷನ್ ಇದೆ, ನೀತಿ ಆಯೋಗವೂ ಇದೆ, ಅದನ್ನು ಸಹಾಯಕರು ತಗೊಳ್ಬೇಕಾಗತ್ತೆ. ಮತ್ತೆ ಫೈನಾನ್ಸ್ ಮಿನಿಸ್ಟ್ರಿಗೆ ಬೇಕಾಗುವಂಥ ಫೈನಾನ್ಷಿಯಲ್ ಎಕ್ಸಿಸ್ಟಿಂಗ್ ಬಾಡಿ ಕೂಡ ಇದೆ. ಇದೆಲ್ಲ ಇವರಂಥ ಒಂದು ರಿಸೋರ್ಸ್ಫುಲ್ ಪರ್ಸನ್ ಅಲ್ಲಿ ಇದ್ದಾರೆ. ಆದರೆ ಇಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಏನಾಗುತ್ತೆ ಕೇಳಿದರೆ ರಿಸೋರ್ಸ್ ಪರ್ಸನ್ಸ್ಗಳು ಒಂದು ಅಕಾಡೆಮಿಕ್ ಆಗಿ ನಿಮಗೆ ಮಾಹಿತಿ ಕೊಡ್ತಾರೆ, ಸರಿ. ಆದರೆ ನೀವು ಕೂತು ಕೊನೆಗೆ ಏನಾಗುತ್ತೆ, ಯು ಆರ್ ಆಲ್ ದಿ ಪೊಲಿಟಿಷಿಯನ್ಸ್ ಅಲ್ವಾ? ಉದಾಹರಣೆಗೆ ನೀವು ಸರ್ಕಾರ ನಡೆಸುವವರು, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ನೀವು. ನಿಮಗೆ ಸಮಾಜದ ಮೇಲೆ ಜವಾಬ್ದಾರಿ ಇರ್ತದೆ, ಜನರಿಗೆ ಉತ್ತರ ಕೊಡಬೇಕಾದ್ದು ನೀವು, ಯಾಕೆ ಅವರೆಲ್ಲ ಬ್ಯಾಕ್ಡೋರ್ನಲ್ಲಿ ಇರ್ತಾರೆ, ಮತ್ತೆ ಉತ್ತರ ಕೊಡಬೇಕಾದ್ದು ನೀವು. ಮಾತ್ರ ಅಲ್ಲ, ಪ್ರತಿ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಅವರೊಂದು ಸ್ಟ್ರಾಟಜಿ ಅಂತ ಇರುತ್ತೆ ಅಲ್ವಾ? ಈಗ ಎಲೆಕ್ಷನ್ ಸ್ಟ್ರಾಟಜಿ ಸದ್ಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಕೇಳಿದ್ರೆ ಎಲೆಕ್ಷನ್ ಅದು ಮೊನ್ನೆ 24ರಲ್ಲಿ ಆಗಿದ್ದು ಅಲ್ವಾ? ಈಗ ಏನೇ ಕೇಳಿದ್ರೆ ದೇಶದ ಒಂದು ಸರ್ಕಾರ ಮುನ್ನಡೆಸೋರು ಮುಂದೆ ಇರಬಹುದು, ನಾವು ಹೇಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬಹುದು ಅಥವಾ ಈ ಪ್ರೈಸ್ ಕಂಟ್ರೋಲ್ ಹೇಗೆ ಮಾಡಬಹುದು, 2047ಕ್ಕೆ ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕಾದ್ರೆ ಈಗ ಮಾಡಬೇಕು. ಆದರೆ ಇದರ ಮಧ್ಯದಲ್ಲಿ ಏನಾಗುತ್ತೆ ಕೇಳಿದ್ರೆ, ಈ ಪೊಲಿಟಿಷಿಯನ್ಸ್ ಅನ್ಕರಿದ್ರು ಅಥವಾ ಮಿನಿಸ್ಟರ್, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ ಅವ್ರ ಮೇಲೆ ಬೇರೆ ಬೇರೆ ಕಡೆಗಿಂದ ಒತ್ತಡ ಬರುತ್ತೆ. ಉದಾಹರಣೆಗೆ ಇಂಡಸ್ಟ್ರಿಯಲಿಸ್ಟ್ ಇಂದ ಬರ್ತದೆ, ಕಾರ್ಮಿಕರಿಂದಲೂ ಬರ್ತದೆ, ಕೃಷಿ ವಲಯದಿಂದಲೂ ಬಂದಿರ್ತದೆ, ಉದ್ಯಮಿಗಳ ನಿರೀಕ್ಷೆ ಇರ್ತಾರೆ. ಅದನ್ನೆಲ್ಲವನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ, ಯಾಕೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವರನ್ನು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ ಅಲ್ವಾ? ಅವ್ರು ಏನು ಮಾಡ್ತಾರೆ, ಕೆಲವೊಮ್ಮೆ ಏನಾಗುತ್ತೆ ಕೇಳಿದ್ರೆ ಅವರು ವೋಟ್ ಬ್ಯಾಂಕಿಂಗ್ ಪ್ರೊಸೆಸ್ಸು ನಡೀತದಲ್ಲಿ, ನಮ್ಗೆ ಎಲ್ಲಿ ವೋಟ್ ಎಷ್ಟು ಬರಬಹುದು ಎಕ್ಯುಮಿಲೇಟ್ ಆಗುತ್ತೆ, ಅದು ಕೂಡ ಕೌಂಟ್ ಆಗುತ್ತೆ, ಆಗೋದಿಲ್ಲ ಅಂತ ಹೇಳೋದಿಲ್ಲ. ಹಾಗಂತ ಅಲ್ಲಿ ಏನಾಗುತ್ತೆ, ನಿಮ್ಮ ಆರ್ಥಿಕ ತಜ್ಞರು ಕೊಡುವ ಅಭಿಪ್ರಾಯ ಎಲ್ಲವೂ ಕೂಡ ಇಲ್ಲಿ ಬರ್ತಾ ರಿಫ್ಲೆಕ್ಟ್ ಆಗುತ್ತೆ ಹೇಳೋದಿಲ್ಲ. ಆದರೆ ಲಾಂಗ್ ರನ್ ಅಲ್ಲಿ ಅವರು ಅದನ್ನು ಪಾಲಿಸಲೇಬೇಕಾಗತ್ತೆ. ಅಲ್ಲ, ಅವರವರ ಮೂಗಿನ ನೇರಕ್ಕೆ ಅವ್ರು ಹೇಳ್ತಾರೆ, ಕೊಡ್ತಾರೆ. ಅದೇ ತುಂಬಾ ಮಂದಿ ಅದು ಕೇಳಬೇಕು. ಎಸ್, ಮತ್ತೆ ಬ್ಯಾಲೆನ್ಸ್ ಮಾಡಿ ಹೋಗ್ತಾರೆ. ಅಂದ್ರೆ ಆರ್ಥಿಕ ತಜ್ಞರು ಇದಕ್ಕೆಲ್ಲ ತಲೆ ಹಾಕ್ಲಿಕ್ಕೆ ಹೋಗುವುದಿಲ್ಲ. ಅವ್ರು ಏನು ಒಂದು ನಿಮಗೆ ಅಡಿಗೆ ಮಾಡಿ ಕೊಟ್ಟಿರ್ತಾರೆ, ಕೊಟ್ಟ ನಂತರದಲ್ಲಿ ಅದನ್ನು ಹಂಚುವಂತ ಕೆಲಸ ನೀವು ಮಾಡ್ತೀರಿ. ಯಾರಿಗೆ ಹಂಚಬೇಕು, ಎಲ್ಲಿ ಹಂಚಬೇಕು, ಇದು ಹಂಚ್ತೀರಿ ಅಲ್ವಾ? ಅಂದ್ರೆ ಮುಖ್ಯವಾಗಿರುವಂತಹದ್ದು ಒಂದು ಸಂಸತ್ತಿನೊಳಗೆ ಚರ್ಚೆಗೂ ಬರ್ತದೆ ಅಲ್ವಾ? ಸಂಸತ್ತಿನೊಳಗೆ ಇದ್ರ ಬಜೆಟ್ ಮಂಡನೆ ಆಗುತ್ತೆ, ಹಂತ ಹಂತವಾಗಿ ಚರ್ಚೆ ಆಗುತ್ತೆ, ಎಸ್ಟಿಮೇಟ್ ಕಮಿಟಿ ಅಂತ ಇದೆ, ಎಲ್ಲವೂ ಕಮಿಟಿಗಳಲ್ಲಿ ಚರ್ಚೆ ಆಗಿ ಒಂದು ಫೈನಲ್ ಔಟ್ಲುಕ್ ಬರ್ತದೆ ಅಲ್ವಾ? ಆಗ ಮತ್ತೆ ಅನುಷ್ಠಾನ ಮಾಡುವಂತಹದ್ದು ವೆರಿ ಇಂಪಾರ್ಟೆಂಟ್. ನಾವಲ್ಲಿ ಎಲ್ಲಿ ಲ್ಯಾಪ್ಸ್ ಆಗುದು ಕೇಳಿದ್ರೆ, ನಾವು ಎಲ್ಲವೂ ಅಧಿಕಾರಿ ಚೆನ್ನಾಗಿ ಮಾಡಿರ್ತೀರಿ, ಯಾವುದನ್ನು ಮೊದಲು ಕೊಡಬೇಕು, ಯಾವುದನ್ನು ಗೊತ್ತಿಲ್ಲ. ಅನುಷ್ಠಾನದ ಒಂದು ಇದರಿಂದಾಗಿ ಇದು ಲ್ಯಾಪ್ಸ್ ಆಗುತ್ತೆ. ಉದಾಹರಣೆಗೆ ನಿಮ್ಗೆ ಹೇಳಿದ್ರೆ, ಯಾವುದೇ ಒಂದು ಪ್ರಾಜೆಕ್ಟ್ ಇಟ್ಕೊಳ್ಳಿ, ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ತೇನೆ. ಈ ಇಂದ್ರಾಳಿಯಲ್ಲಿ ಒಂದು ಸಣ್ಣ ದೊಡ್ಡದೇನಲ್ಲ, ಒಂದು 6-7 ಕೋಟಿಯಿಂದ ಸ್ಟಾರ್ಟ್ ಆದ, ಇವತ್ತು 15 ಕೋಟಿ ಮೇಲೆ ಹೋಗಿದಂತೆ. ಅದು ಯಾಕೆ ಗೊತ್ತುಂಟಾ? ಇದು ಟೈಮ್ನಲ್ಲಿ ನೀವು ಫಿನಿಶ್ ಮಾಡದೇ ಇದ್ರೆ, ಅದು ಕೇಳು, ಬಜೆಟ್ 1 ಇಯರ್ ಯಾಕೆ ಕೊಟ್ಟಿರ್ತಾರೆ? ಆ 1 ಇಯರ್ನೊಳಗೆ ನೀವು ತೆಗೆದುಕೊಂಡ ನಿರ್ಣಯಗಳೇನಿದೆ ಅದು ಅನುಷ್ಠಾನಗೊಳ್ಬೇಕು. ಆಗ ಮಾತ್ರ ನಿಮ್ಮ ಫಿಕ್ಸ್ ಮಾಡಿದ ಹಣ ಏನು ಉಂಟು ನೋಡಿ ಅಲ್ಲಿ ಸೂಟ್ ಆಗುತ್ತೆ. ಇಲ್ದಿದ್ರೆ ಮತ್ತೆ ಕೊರತೆ ಬೀಳ್ತದೆ, ನಿಮಗೆ ಮತ್ತೆ ಮೇಲ್ ಕಾಣಬೇಕಾಗತ್ತೆ. ಅಂದ್ರೆ ಯಾಕೆ ಕೇಳಿದ್ರೆ, ಅನುಷ್ಠಾನ ಮಾಡುವಂತಹದ್ದು ವೆರಿ ಇಂಪಾರ್ಟೆಂಟ್. ಕ್ಲಪ್ತ ಕಾಲಕ್ಕೆ ಅನುಷ್ಠಾನ ಮಾಡಬೇಕು ಮತ್ತು ಪ್ರಾಮಾಣಿಕತನ ಬೇಕು. ಅಲ್ಲಿ ಹಣ ಸೋರಿ ಹೋಗಬಾರ್ದು, ಅದು ವೆರಿ ಇಂಪಾರ್ಟೆಂಟ್. ಇವೆರಡು ನಮ್ಮಲ್ಲಿ ಸ್ವಲ್ಪ ದುರಂತ ಇದೆ, ಅಂದ್ರೆ ಸ್ವಲ್ಪ ಸೆಟ್ ಬ್ಯಾಕ್ ಇದೆ. ಒಂದು ಅನುಷ್ಠಾನದ ಕೊರತೆ ಇದೆ, ಇನ್ನೊಂದು ಭ್ರಷ್ಟಾಚಾರದ ಕೊರತೆ ಇದೆ. ಇದರಿಂದಾಗಿ ರಾಜ್ಯ ಬಜೆಟ್ ಇರ್ಬೋದು, ಕೇಂದ್ರ ಬಜೆಟ್ ಇರ್ಬೋದು, ಸಮರ್ಪಕವಾಗಿ ಜನರಿಗೆ ತಲುಪುವುದಿಲ್ಲ ಅಲ್ವಾ? ಮಾತ್ರ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು ಅಂತ ಅನಿಸುತ್ತೆ. ಮೊದಲು ಫೆಬ್ರವರಿ ಎಂಡಿಂಗ್ ಮಾಡ್ತಾ ಇದ್ರು ನೋಡಿ, ನಾನು ಇದಕ್ಕೆ ಬೇಕಾಗುತ್ತೆ ಪ್ರೊಸೆಸ್ಗೆ. ಮೊದಲು ಬಜೆಟ್ ಅನ್ನು ಮಾರ್ಚ್ ಎಂಡಿಗೆ ಇದಾಗುತ್ತೆ, ಎಕಾನಮಿಕ್ ಎಂಡ್ ಆಗುತ್ತೆ, ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಮೊದಲು ಫೆಬ್ರವರಿ ಎಂಡಿಗೆ ಬಜೆಟ್ ಮಂಡಿಸ್ತಾ ಇದ್ರು. ಆದ್ರೆ ಆ 2017 ನಂತರದಲ್ಲಿ 2 ಬಜೆಟ್ ಒಟ್ಟಿಗೆ ಬಂದಾಗ ಅದನ್ನು ಫೆಬ್ರವರಿ 1ಕ್ಕೆ ಸಾಧಾರಣ ಮಟ್ಟಿ ಮಾಡಿ ಶುರು ಮಾಡಿ. ಯಾಕೆ ಕೇಳಿದ್ರೆ, ಈ ಬಜೆಟ್ ಮಂಡನೆ ಮಾಡುವಾಗಲೇ ಸಾಕಷ್ಟು ನೀವು ತಿದ್ದುಪಡಿ ಮಾಡಬೇಕಾಗತ್ತೆ, ಕೆಲವು ಸೇರಿಸಬೇಕಾಗತ್ತೆ, ಆ ಪ್ರೊಸೆಸ್ ತುಂಬಾ ಇದೆ. ಅದನ್ನು ನೀವು ಫೆಬ್ರವರಿ ಎಂಡಿಂಗ್ ಮಾಡಿದ್ರೆ 1 ತಿಂಗಳು ನಿಮ್ಗೆ ಸಾಕಾಗುವುದಿಲ್ಲ
ಉಳಿದು ಒಂದೇ ತಿಂಗಳು. ಇದಂಗೆ 2 ತಿಂಗಳು ಸಿಗುತ್ತಲ್ಲ, ಈ 2 ತಿಂಗಳಿನೊಳಗೆ ಇಡೀ ಬಜೆಟ್ ಬೇಕಾಗುವಂಥ ಸ್ಪಷ್ಟ ಒಂದು ಸ್ವರೂಪವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ 1 ತಿಂಗಳು ಅದನ್ನು ಹಿಂದೆ ತಗೊಂಡು ಹೋಗಿದ್ದಾರೆ. ಆ ರೀತಿಯಲ್ಲಿ ಬಜೆಟನ್ನು ತಯಾರಿಸ್ತಾರೆ ಮತ್ತು ಅನುಷ್ಠಾನಗೊಳಿಸ್ತಾರೆ. ಸರಿ, ಜನಸಾಮಾನ್ಯರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ನಾವು ಕೆಲವರ ಹತ್ರ ಅಭಿಪ್ರಾಯಗಳನ್ನು ಕೇಳಿದೆವು. ವೀಕ್ಷಕರೇ, ಬೇರೆ ಬೇರೆ ಜನರು ಬೇರೆ ಬೇರೆ ವಲಯದಲ್ಲಿರುವವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಸರ್, ಒಂದು ಅಭಿಪ್ರಾಯವನ್ನು ಕೇಳ್ಕೊಂಡು ಬರುವ. ಬೇರೆ ಬೇರೆ ರಂಗದ ಅಭ್ಯರ್ಥಿ ಸಾಧಾರಣ ಬಜೆಟ್ ಮಂಡನೆ ಆಗುವಾಗ ಬಹುಶಃ 1 ತಿಂಗಳಿಂದ ಬೇರೆ ಬೇರೆ ರಂಗದ ಅಭ್ಯರ್ಥಿಗಳಿಗೆ, ಬೇರೆ ಬೇರೆ ರಂಗದ ಜನರಿಗೆ ಒಂದು ನಮ್ಮ ಜನರಿಗೆ ಕೂಡ ಒಂದು ಅದರಲ್ಲೊಂದು ಅವಕಾಶ ಸಿಗಬೇಕು, ನಮ್ಗೆ ಕೂಡ ಲಾಭ ಸಿಗಬೇಕಂತಿರ್ತದೆ. ಆದರೆ ವಿಶೇಷವಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚಾಗಿ ಒಂದು ಬಜೆಟ್ ಮಂಡನೆ ಮಾಡುವಾಗ ಮೀನುಗಾರರಿಗೆ ಅಥವಾ ನಿಮ್ಮ ಮಹಿಳೆಯರಿಗೆ ಅಥವಾ ಕೃಷಿ ಕಾರ್ಮಿಕರಿಗೆ, ಮಕ್ಕಳಿಗೆ ವಿಶೇಷವಾದ ಅನುದಾನ ನೀಡ್ತಾರೆ. ಅದು ನಿಜವಾಗಿ ಸಂತೋಷ ವಿಷಯ. ಇದು ಕೊಡುವಾಗ ಬಹುಶಃ ವರ್ತಕರಿಗೆ ಈ ನಮ್ಮನೆ ಬಜೆಟ್ ಮಂಡನೆ ಅವರಿಗೊಂದು ಹೆಚ್ಚಾಗಿ ಅವಕಾಶ ಸಿಗುವುದಿಲ್ಲ. ಬಹುಶಃ ನಾನು ಹಲವು ವರ್ಷದಿಂದ ನೋಡ್ತಾ ಇದ್ದೇನೆ, ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ವರ್ತಕರಿಗೆ ಒಂದು ವಿಶೇಷವಾದಂತಹ ಯಾವುದಾದ್ರೂ GST ಅಲ್ಲಿ ಆಗಲಿ ಅಥವಾ ನಿಮ್ಮ ಈ ಸಾಲ ಸಿಗುವಾಗ ಅಥವಾ ಯಾವುದಾದ್ರೂ ಒಂದು ಸಾಲದಲ್ಲಿ ಒಂದು ನಮಗೆ ಅನುದಾನ ಅಥವಾ ಅದರಲ್ಲಿ ಸ್ವಲ್ಪ ಸಾಲ ಬಡ್ಡಿ ಕಡಿಮೆ, ಈ ರೀತಿಯ ನಮಗೆ ಯಾವುದು ಅವಕಾಶ ಸಿಗ್ತಾ ಇಲ್ಲ. ನಾನು ವಿಶೇಷವಾಗಿ ವರ್ತಕರ ಬಗ್ಗೆ, ವರ್ತಕರ ಸಂಘ ಅಧ್ಯಕ್ಷರಾದ್ರಿಂದ ವರ್ತಕರ ಬಗ್ಗೆ ಅಂತ ಹೇಳಿದ್ರೆ, ದಯವಿಟ್ಟು ನೆಕ್ಸ್ಟ್ ಮಂಡನೆ ಮಾಡುವಾಗ ಎಲ್ಲ ರಂಗದವರಿಗೆ ನೀವು ಅವಕಾಶ ನೀಡಿದ ಹಾಗೆ ದಯವಿಟ್ಟು ವರ್ತಕರಿಗೆ ಕೂಡ ಇವನ ಸಾಲದಲ್ಲೇ ಆಗಲಿ ಅಥವಾ ಕೆಲವು ಸಾಲ ಮನ್ನಾ ಮಾಡೋದಾಗಲಿ ಅಥವಾ ವಿಶೇಷವಾಗಿ GST ಬಗ್ಗೆ ಅಥವಾ ಕೆಲವು ಈ ಬೇರೆ ಬೇರೆ ಇಲಾಖೆ ಬಗ್ಗೆ ದಯವಿಟ್ಟು ಆದಷ್ಟು ನಮಗೆ ಅವಕಾಶ ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಉಡುಪಿ ಜಿಲ್ಲಾ ವರ್ತಕರ ಸಂಘ ಅಧ್ಯಕ್ಷ ನಾನು ಐರೋಡಿ ಸಹನಿಶಿಲ್ಪ ಮಾತಾಡ್ತಿದ್ದೇನೆ. ಬಜೆಟ್ ಎಂಬುದು ಜನಪರವಾಗಿರಲಿ, ಜನಸಾಮಾನ್ಯರು ಮೆಚ್ಚುವಂಥದ್ದಾಗಿರಬೇಕು. ಜಾತಿಗೊಂದು, ಧರ್ಮಕ್ಕೊಂದು, ಇನ್ನೊಂದಕ್ಕೆ ಮತ್ತೊಂದು ಆಗಿರಬಾರ್ದು. ಯಾಕಂದರೆ ಇವತ್ತು ನಿಜವಾಗಿ ಜನಸಾಮಾನ್ಯರು ಅಸಹಾಯಕರಿಗೆ ಬಜೆಟ್ನಲ್ಲಿ ಯಾವುದೇ ಒಂದು ಸ್ಪಂದನೆ ಈವರೆಗೆ ಸಿಗ್ತಾ ಇಲ್ಲ. ಭಾಳಷ್ಟು ಕಷ್ಟದಲ್ಲಿ ಜನಸಾಮಾನ್ಯರಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ಆರೋಗ್ಯಕ್ಕೆ ಉತ್ತಮವಾದ ರೀತಿಯ ಒಂದು ಬಜೆಟನ್ನು ನೀಡಿದರೆ ಭಾಳಷ್ಟು ಒಳ್ಳೆಯದು. ಇಲ್ಲಿ ಯಾಕಂದರೆ ಆ ಜಾತಿ ಈ ಜಾತಿ ಎನ್ನುವ ಪ್ರಶ್ನೆ ಅಲ್ಲ, ಕಷ್ಟದಲ್ಲಿರುವವರು ಎಲ್ಲರೂ ಕೂಡ ಅಸಹಾಯಕರೇ, ಅವರೇ BPL ಹೋಲ್ಡರ್ ಅಂತ ಹೇಳಬೇಕು. ಸಮಾಜಕ್ಕೆ ಒಳ್ಳೆಯ ರೀತಿಯ ಒಂದು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಎಲ್ಲ ಕಡೆಗೂ ಕೂಡ ಆ ಕಡೆಯಲ್ಲಿ ಯಾವ ಕಡೆಯಲ್ಲಿ ಯಾವ ಸೀಟು ಬಂದಿದೆ ಅಥವಾ ಆ ಪಕ್ಷ ಈ ಪಕ್ಷ ಎಂಬುದು ಭೇದ ಭಾವ ಮರೆತು ಸಮಾನತೆಯಿಂದ ಒಳ್ಳೆಯ ರೀತಿಯ ಒಂದು ಬಜೆಟ್ ಜೊತೆಗೆ ಕೈಗಾರಿಕೆಗೆ ಕೂಡ ಹೆಚ್ಚು ಉತ್ತೇಜನ ಕೊಡಿ. ಕೈಗಾರಿಕೋದ್ಯಮಿಗೆ, ಸಣ್ಣ ಕೈಗಾರಿಕೆಗಳಿಗೆ ಸವಲತ್ತುಗಳನ್ನು ಹಲವಾರು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾಕಂದರೆ ಇವತ್ತು ಕೈಗಾರಿಕೆಗಳಿಗೆ ಬರುವಂಥ ಸೌಲಭ್ಯಗಳು ಭಾಳಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತೇನೆ. ಜನಪರವಾದ ಒಳ್ಳೆಯ ಒಂದು ಬಜೆಟನ್ನು ಜನಸಾಮಾನ್ಯರ ಒಂದು ಮಾಹಿತಿಯನ್ನು ಪಡ್ಕೊಂಡು ಮಾಡಿದರೆ ಭಾಳಷ್ಟು ಒಳ್ಳೆಯದು. ಸರಿ, 2 ಅಭಿಪ್ರಾಯಗಳನ್ನು ಕೇಳಿಬಂಡೆವು ಸರ್. 2 ಅಭಿಪ್ರಾಯಗಳಲ್ಲಿ 2 ಬೇರೆ ಬೇರೆ ವಲಯದಲ್ಲಿರುವರು. ಒಬ್ಬರು ವರ್ತಕರು, ಅವರು ಹೇಳ್ತಾರೆ ನಮಗೆ ಸ್ವಲ್ಪ ನೋಡಿ GSTಯಲ್ಲಿ ಅಂತ ಹೇಳ್ತೀನಿ. ಇನ್ನೊಬ್ಬರು ಹೇಳಿದ್ದು ಭಾಳ ಖುಷಿ ಆಯಿತು ನನಗೆ, ಆರೋಗ್ಯ. ಸಮಾಜ ಸೇವಕರು. ಹೌದು, ನಮಗೆ ಎಲ್ಲರಿಗೂ ಆರೋಗ್ಯ ಮುಖ್ಯ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಎಲ್ಲ ವ್ಯವಸ್ಥೆ ಇದೆ, ಡಾಕ್ಟರ್ಸ್ ಇಲ್ಲ. ಡಾಕ್ಟರ್ಸ್ ಇದ್ದರೆ ಡಿ ದರ್ಜೆಯವರಿಲ್ಲ. ಸೊ ಇದೆಲ್ಲ ಸಮಸ್ಯೆ ಇದೆ. ಸೊ ಆರೋಗ್ಯದ ಏನು ಖರ್ಚು ವೆಚ್ಚ ಅದು ಜಾಸ್ತಿ ಆಗಿದೆ. ನೀವು ಯಾವುದೇ ಕಾರ್ಡ್ ಮಾಡಿ, ಆಯುಷ್ಮಾನ್ ಕಾರ್ಡ್ ಮಾಡಿ, ಇದನ್ನು ಮಾಡಿ, ಅಥವಾ ಅದಕ್ಕೆ ಬೇಕಾದಂಥ ಹೆಲ್ತ್ ಇನ್ಶೂರೆನ್ಸ್ ಮಾಡಿ, ಎಂಥದ್ದು ಬೇಕಾದರೂ ಮಾಡಿ, ಅದರ ಖರ್ಚು ಡಬಲ್ ಇದೆ. ಈಗ ನೀವು ಹಾಗೆ ಹೇಳಿದ್ರಿ, ಹಣದುಬ್ಬರಕ್ಕೆ ಮೂಲ ಕಾರಣ ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಏರಿಕೆ. ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಏರಿಕೆ ಆದರೆ ಇಂಡೈರೆಕ್ಟ್ಲಿ ಎಲ್ಲರದ್ದೂ ಇರುತ್ತೆ. ಕರೆಕ್ಟ್, ಅದೇ ಮೂಲ. ಸೊ ಆ 2 ಅಂಶವನ್ನು GSTಗೆ ತರುವುದಿಲ್ಲ ಅಥವಾ ತಂದಿಲ್ಲ. ಅದರ ಬಗ್ಗೆ 2-3 ಸರಿ ಅಭಿಪ್ರಾಯಗಳು ಬಂತು. ಈಗ ಥಿಯೇಟರ್ನಲ್ಲಿ ತಿರುವಂಥ ಪಾಪ್ಕಾರ್ನ್ಗೆ GST ಇದೆ. ನಿಮ್ಮ ಸೆಕೆಂಡ್ ಹ್ಯಾಂಡ್ ಗಾಡಿಯಲ್ಲಿ ನನಗೆ ಮಾರಿದರೆ GST 18% ಇದೆ. ಬಾಳೆಹಣ್ಣಿನ ಪ್ರಾಡಕ್ಟ್ಗಳಿಗೆ GST ಇದೆ. ಸ್ವಾಮಿ, ನಿಮಗೆ ಇದು ಯಾಕೆ ಕಾಣ್ತಾ ಇಲ್ಲ? ಪೆಟ್ರೋಲ್ ಮತ್ತು ಡೀಸೆಲನ್ನು GSTಗೆ ವ್ಯಾಪ್ತಿಗೆ ಯಾಕೆ ತರ್ತಾ ಇಲ್ಲ? ನಿಮಗೇನಾದರೂ ಮೇಯ್ನ್ ಆಗಿ ಕಾಣುತ್ತೆ, ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ ಈಗ GST, ಪೆಟ್ರೋಲಿಯಂ ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಪ್ರೈಸ್ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ನಮ್ಮಲ್ಲಿ ನಾವು ಅಷ್ಟೇ ಇಟ್ಟಿದ್ದೇವೆ. ಅದು ಒಂದರಿಂದ ಯಾಕೆ ಮತ್ತೆ ಉತ್ಪನ್ನ ಕೊಡುವಂಥ ಹೆಚ್ಚು ಒಂದು ಇದಿದ್ರೆ ಇದೇ ಇರಬೇಕು ಮೋಸ್ಟ್ಲಿ. ಅದರ ಬಗ್ಗೆ ಅವ್ರ ಕೈ ಹಾಕಲಿಕ್ಕೆ ಹೋಗಲಿಲ್ಲ. ಆದರೆ ನೀವು ಹೇಳಿದಾಗೆ
ಪೆಟ್ರೋಲಿಯಂ ಪ್ರಾಡಕ್ಟ್ ಬಗ್ಗೆ ಜನರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಯಾವುದೇ ಒಂದು ಸರಕು ಸಾಗಾಟ ಇರಬಹುದು, ಯಾವ ಉತ್ಪಾದನೆಗೆ ಅಲ್ಲಿ ನಾವು ಮೂಲ ಬಸ್ಸಿನಲ್ಲಿ ಪೆಟ್ರೋಲ್ಗೆ ಇರೋದು ಇಲ್ಲಿ ಚಾಗೆ ಇರ್ತದೆ, ಖಂಡಿತ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇದೆ ಖಂಡಿತ. ಯಾಕೆ ಎಲ್ಲ ವಸ್ತುಗಳ ಅಥವಾ ನಮ್ಮ ದಿನ ಬಳಕೆ ಜೀವನ ದುಬಾರಿ ಆಗಲಿಕ್ಕೆ ಕಾರಣ ಇದು ಒಂದು. ನಾವು ಎಲ್ಲರೂ ಕೂಡ ನಮ್ಮದು ಕಾಳಜಿ ಇದೆ, ಏನು ಕೇಳಿದ್ರೆ ಅದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಏನು ನಿಮ್ಮ ಹತ್ರ ಪ್ರೈಸ್ ಕಂಟ್ರೋಲ್ ಮಾಡುವಂಥದ್ದು, ಇಳಿಸುವಂಥ ಮಾಡಲೇಬೇಕಂತ ಎಲ್ಲರದ್ದು ಇದೆ. ಆದರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಕಾಣುತ್ತೆ. ನನಗದು ಕೂಲಂಕುಷವಾಗಿ ಗೊತ್ತಿಲ್ಲ. ಬಟ್ ಒಂದು ಇಂಟರ್ನ್ಯಾಷನಲ್ ವಸ್ತು ಆದ ಕಾರಣ ಅದು, ಅಂದರೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಮೇಲೆ ಅದು ಪ್ರಭಾವ ತರುವುದ ಕಾರಣ ಅದನ್ನು ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅದರ ಮೇಲೆ ಇವರಿಗೆ GST ಹಾಕ್ಲಿಕ್ಕೆ ಆಗೋದಿಲ್ವಾ, ಆ ಟೆಕ್ನಿಕಲ್ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ನಿಂತ್ಕೊಂಡಿರಬಹುದು. ಹಾಗಲ್ಲ, ನಾವೀಗ ಒಪೆಕ್ ಅಂದ್ರೆ ನಮ್ಮ ಆಯಿಲ್ ಪ್ರೊಡ್ಯೂಸ್ ಆ ಕಂಟ್ರಿಗಳಿಂದ ಪಡಿತಿದ್ವಿ. ಈಗ ಉಕ್ರೇನ್ ಮತ್ತು ರಷ್ಯಾ ವಾರ ಆದಾಗ ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನಗಳು ಬಿತ್ತು. ಅವಾಗ ಕಡಿಮೆ ಹಣಕ್ಕೆ ನಮಗೆ ಪೆಟ್ರೋಲ್ ಸಿಕ್ಕಿತ್ತು. ವಾರ್ ಯಾವಾಗ ನಿಲ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅಮೆರಿಕದಲ್ಲಿ ಹೊಸ ಅಧ್ಯಕ್ಷರು ಬಂದಿದ್ದಾರೆ, ಪಕ್ಕಾ ಬಿಸ್ನೆಸ್ ಮ್ಯಾನ್. ಬಂದವರು ಹೇಳಿದ್ದಾರೆ ನಮ್ದೆಲ್ಲ ಟ್ಯಾಕ್ಸ್ ಹಾಕ್ತಿದ್ದೇವೆ ಅಂತ ಹೇಳಿ. ಸರ್, ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ಮಗ, ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಮಗ. ಸೊ ಅವರ ನಿರೀಕ್ಷೆಗಳು, ಏಕೆಂದರೆ ಬೇರೆ ಬೇರೆ ದೇಶಗಳು ಕಂಪೆನಿಗಳಲ್ಲಿ ಬಂದು ನಮಗೆ ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ, ಯಾಕೆಂದರೆ ಅವರವರ ಬೊಕ್ಕಸವನ್ನು ತುಂಬುತ್ತಾ ಇದ್ದಾರೆ ಅಂತ ಹೇಳಿ. ಒಂದು ನಿಟ್ಟಿನಲ್ಲಿ ಅದು ಕೂಡ ಸರಿ. ಒಂದು ಕರೆ ಇದೆ. ಹಲೋ, ಹೌದೌದು, ದೈಜವಳ್ ಕೇಳಿ ಸರ್. ನಮಸ್ಕಾರ ವಿಲ್ಸನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸರ್ಕಾರ ಬಂದು ಮ್ಯೂಚುವಲ್ ಫಂಡ್ಗೆ ಲಾಸ್ಟ್ ಇಯರ್ 10% ಮಾಡಿತ್ತು, ಈ ವರ್ಷ 12% ಮಾಡಿತ್ತು ಕ್ಯಾಪಿಟಲ್ ಗೇನ್ ಹತ್ರ. ಈಗ ಮಾರ್ಕೆಟ್ ಬಿತ್ತಾ ಹೋಯ್ತು. ಕ್ಯಾಪಿಟಲ್ ಲಾಸ್ ಮೇಲೆ ಏನಾದರೂ ಸರ್ಕಾರ ಕೊಡುತ್ತದ? ಒಂದು. ಎರಡನೇದು, ಮೊದಲು ಈ ಸರ್ಕಾರ ಗುಜರಾತ್ನ ಚೀಫ್ ಮಿನಿಸ್ಟರ್ ಅವರಿಗೆ GSTಗೆ ಓಪೋಸ್ ಮಾಡಿತ್ತು. ಈಗ ನಾನು ಒಂದು ಗೆಣಸು ಪುಂಕಿ ಬಿಟ್ಟರೆ ಕೂಡ GST ಆಗ್ತದೆ, ಎಲ್ಲಕ್ಕೆ ಆಯ್ತು, ಅದು ಕೂಡ ಕಮ್ಮಿ ಆಗದೆ. ಈಗ ಮಲಗಿದ ಕೂಡ ಟ್ಯಾಕ್ಸ್ ಆಗ್ತದೆ, GST ಆಗ್ತದೆ. ಸರ್ಕಾರಕ್ಕೆ ಇನ್ನು ಹೆಣದ ಮೇಲೆ GST ಉಂಟಾ ಕೇಳಿ? ಅಂದ್ರೆ ಸತ್ತ ಮೇಲೆ ಅವನನ್ನು ಇನ್ನು ಏನು ಯೂಸ್ ಇಲ್ಲ ಅಲ್ಲ, ಏನು ಎಲುಬು ಚರ್ಮ ಏನಾದ್ರೆ ಎಲ್ಲಿ ಮಾರ್ಲಿಕ್ಕೆ, ಅದರ ಟೋಲ್ ಎಲ್ಲ ಮಾಡ್ಲಿಕ್ಕೆ, ಮದ್ವೆಗೆಲ್ಲ ಟೋಲ್ ಬಡಿತಾರಲ್ಲ, ನಾಸಿಕ್ ಬ್ಯಾಂಡ್ಗೆ ಟೋಲ್ ಬೇಕಲ್ಲ, ಅದಕ್ಕೆ ಚರ್ಮ ಬೇಕಲ್ಲ ಟೋಲಿಗೆ, ಅದರಲ್ಲಿ ಕೂಡ GST ಹಾಕಲಿಕ್ಕೆ ಆಗ್ತದೆ. ಈಗ ಡೋಲಿಗೆ ಚರ್ಮ ಹಾಕಿದ್ರೆ ಅರಣ್ಯ ಇಲಾಖೆವರೆಗೂ ಇಟ್ಕೊಂಡು ಹೋಗ್ತಾರೆ. ಈಗ ಸಿಂಥೆಟಿಕ್ ಅದೇ ಒಳ್ಳೇದಲ್ಲ. ಅರಣ್ಯ ಅಲ್ಲಿ ಆದ್ರೂ ಊಟ ಆದ್ರೂ ಕೊಡ್ತಾರಲ್ಲ, ಇವರಿಗೆ ಕೊಡ್ತಿಲ್ಲ ಅಲ್ಲ, ನಮ್ಮ ಎಲ್ಲ ಇದೇ ಮಾಡ್ತಾರಲ್ಲ. ಮತ್ತು ಈಗ ಟ್ರಂಪ್ ಬಂದಿದ್ದಾರೆ, ದೊಡ್ಡ ಪಕ್ಕಾ ಬಿಸ್ನೆಸ್ ಮ್ಯಾನ್. ಹೌದೌದು. ಮೊದಲು ಇಂಡಿಯಾಗೆ ಯಾವುದಕ್ಕೂ ಕೂಡ ಅಮೆರಿಕದಿಂದ ತಂದ ವಸ್ತಿಗೆ ಇಂಡಿಯಾದವರು ತೆರಿಗೆ ಹಾಕುತ್ತಿದ್ದರು. ಹೌದು, ಅವರು ಏನು ತೆರಿಗೆ ಹಾಕುತ್ತಿರ್ಲಿಲ್ಲ. ಈಗ ಅವರು ಕೂಡ ತೆರಿಗೆ ಹಾಕ್ತಾರಂತೆ 100%. ನಮ್ಮಿಂದ ಕಲಿತರಲ್ಲ ಅವರು. ಹೌದು, ನಮ್ಮಲ್ಲಿ ಕಲಿತರವರು. ಹಾಗಾದರೆ ನಮಗೆ ಬರ್ಬಾದ್ ಮಾಡಿದಾಗೆ ಅವರು ಬರ್ಬಾದ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅವರನ್ನು. ಯಾರನ್ನು? ಅಮೆರಿಕರವರು ಅವರನ್ನು ತೆಗಿತಾರೆ, ಬರ್ಬಾದ್ ಮಾಡಿದ್ದಾರೆ. ಅವರಿಗೆ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಉಂಟು. ನಮಗಿಲ್ಲಿ ಸಂಬಳ ಬಂದರೆ GST, BST, IT, ಸಾಮಾನಿಗೆ ಇದಕ್ಕೆಲ್ಲ ತೆರಿಗೆ ಹಾಕ್ತದೆ. ಸರ್ಕಾರಕ್ಕೆ ನಾನು ಹೇಳುದು ಇಷ್ಟೇ, ನಮಗೊಂದು ಒಳ್ಳೆ ಎಜುಕೇಶನ್ ಕೊಡಿ, ಫ್ರೀ. ಒಂದು ಮೆಡಿಕಲ್ ಕೊಡಿ, ಸಾಯಂಕಾಲ ಒಂದು ಮೀನಿನ ಊಟ ಕೊಡಿ, ಅಷ್ಟೇ. ಉದ್ದದೆಲ್ಲ ನೀವೇ ಕೊಂಡು ಹೋಗಿ. ಈಗ ವೆಜ್ಜಿನವ್ರು ಎಂತ ಮಾಡುದು? ವೆಜ್ಜಿನವರ ಮೀನು ತೆಗೆಯಲಿ ಅದರದ್ದು. ನಿಮ್ ಪ್ರಕಾರ ಮೀನು ಕೃಷಿ ಇಲಾಖೆಯಲ್ಲಿ ಬರುತ್ತೆ? ಮೀನು ನದಿಯಲ್ಲಿ ಆಗುದಲ್ಲಪ್ಪ, ಅದಕ್ಕೆ ಇದು ಉಂಟ ಏನು, ಅದು ಮಾಂಸಾಹಾರಿ ಅಲ್ಲ. ಮೀನು ತೆಗೆದು ವಿಲ್ಸನ್ ರವರೇ, ಈಗ ನಿಮಗೆ ನಂದೊಂದು ಪ್ರಶ್ನೆ. ನೀವು ಸುಮಾರು ಪ್ರಶ್ನೆಗಳನ್ನು ಹಾಕಿದ್ರಿ. ಈಗ ನೀವು ಆ ಸರ್ಕಾರಕ್ಕೆ ಬೆಂಬಲ ಕೊಡುವವರು, ನೀವು ಅವರನ್ನು ಆರಿಸಿದ್ದೀರಿ, ನಿಮಗೂ 100 ರೂಪಾಯಿ. ನಾನು ಆ ಸರ್ಕಾರವನ್ನು ವಿರೋಧಿಸುವವ, ನನಗೂ 100 ರೂಪಾಯಿ. ಹಾಗಾಗಿ ನನಗೇನು ಬೇಜಾರಿಲ್ಲ. ನನಗೆ 100 ರೂಪಾಯಿ ಜಾಸ್ತಿ ಆಗುವಾಗ ನಿಮಗೂ ಕೂಡ ಆಗ್ತದಲ್ಲ? ಇಲ್ಲಪ್ಪ, ನನಗೆ ಏನು ಸಿಗುದಿಲ್ಲ. ನನಗೆ ಈ ವರ್ಷ ಅದು ನಿರ್ಮಲಾ ಸೀತಾರಾಮ್ ಹೇಳ್ತಾರ ಅಂತ, ನಾನು ಸಾಯುದಿಲ್ಲ ಅಂತ ಹೇಳ್ತಾರ ಅಂತ ಟ್ಯಾಕ್ಸ್ ಹಾಕಿದ್ದಾರೆ. ಅದಕ್ಕೆ ಒಂದು ನಾನು ಹೇಳುದು ಒಳ್ಳೇದಂದ್ರೆ ಅದು ಇದು. ಸೊ ನಿಮ್ಮ ಪ್ರಕಾರ ಕೃಷಿ ಮತ್ತು ಎಜುಕೇಶನ್ ಮತ್ತು ಮೆಡಿಕಲ್ ಈ 3ಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡಬೇಕು, ತೆರಿಗೆ ವಿನಾಯಿತಿ ಇಡಬೇಕು ಮತ್ತು ಸಾಮಾನ್ಯ ಜನರಿಗೆ ಬದುಕಲಿಕ್ಕೆ ಬಿಡಬೇಕು, ಸರಿ?
ಕರೆ ಮಾಡೋದಕ್ಕೆ ಧನ್ಯವಾದ. ವಿಲ್ಸನ್ ರವರು ನಾವು ನೋಡೋದಕ್ಕೆ ಕೇಳಿದಾಗೆ ಅವರ ಒಂದು ಏನಿದೆ ಇದಿದೆ ತುಮುಲ ಏನಿದೆ ಒಂದು ತೊಂದರೆ ನೋವನ್ನು ಹೇಳ್ಕೊಂಡಿದ್ದಾರೆ ತುಮುಲ ಹೇಳ್ಕೊಂಡಿದ್ದಾರೆ. ಅವ್ರದ್ದು ಒಬ್ಬರದಲ್ಲ, ಸಾರ್ವಜನಿಕ ಅದು ನಾವು ಸಾರ್ವಜನಿಕವಾಗಿ ತಗೊಳ್ಬೇಕಾಗತ್ತೆ. ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳಿದ್ರು, ಲಾಭ ಇರುವಾಗ ನೀವು ತಗೊಳ್ತೀರಿ, ನಾವು ಮುಳುಗಿ ಹೋಗಿದ್ದೇವೆ, ಏನು ನಮ್ಮ ತಗೊಳ್ತೀರಾ ತಮ್ಮ ಕೊಡ್ತೀರಾ ಅಂತ. ಇದು ಕೂಡ ಕ್ವಶನ್ ಮಾರ್ಕ್. ಯಾಕೆ ಹೇಳಿದ್ರೆ ಯಾರೇ ಆಗಲಿ ಒಂದು ಲಾಭದಲ್ಲಿ ಇರುವ ತಕೊಂಡಾಗ ಸೋತ ಇದ್ದಾಗ ಅವ್ರು ಸಹಾಯ ಮಾಡಬೇಕಾಗತ್ತೆ, ಅವ್ರಿಗೆ ಏನಾದ್ರು ಕನ್ಸೆಷನ್ ಕೊಡಬೇಕು. ಅವರ ಒಂದು ಬೇಡಿಕೆ ಅದಿತ್ತು ಅಲ್ವಾ, ಅದಿರಲಿ. ಇನ್ನು ಬೇರೆ ಬೇಡಿಕೆಗಳು ಇಟ್ಟರು ಅವರು. ಯಾಕೆ ಕೇಳಿದ್ರೆ 12% ಆಗಿದೆ ಸರ್. ಹೌದು, ಖಂಡಿತ. ನೀವು ತೆಗೆದುಕೊಳ್ಳುವಾಗ 15 ಲಕ್ಷ ವಿಡ್ರಾ ಮಾಡುವಾಗ ನಿಮ್ಗೆ ಸಿಗುದು 12%. ಇನ್ನೊಂದು ಅವ್ರು ಹೇಳಿದ್ರು ಆರೋಗ್ಯದ ಬಗ್ಗೆ ಹೇಳಿದ್ರು. ಸರಿ, ಯಾಕೆ ಕೇಳಿದ್ರೆ ನಮ್ಗೆ ಇವತ್ತು ಮೊದಲು ಆದ್ಯತೆ ಕೊಡಬೇಕಾದ್ದು ಶಿಕ್ಷಣ, ಆರೋಗ್ಯ ಮುಖ್ಯ ಅಲ್ವಾ, ಅಥವಾ ಮೂಲ ಸೌಕರ್ಯಗಳೇನಿದೆ, ಬೇಸಿಕ್ ನೆಸೆಸಿಟಿ ಏನಿದೆ ಅದನ್ನೆಲ್ಲ ಕೊಡಬೇಕಾದ್ದು ಸರ್ಕಾರ, ಅದು ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು, ಅದು ಪ್ರಧಾನವಾಗಿ ತಗೊಳ್ಬೇಕಾಗತ್ತೆ. ಬೇಸಿಕ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಲೇಬೇಕಾಗತ್ತೆ. ಆ ದೃಷ್ಟಿಯಿಂದ ಈ ಬಾರಿಯ ಒಂದು ಬಜೆಟ್ ಏನಿದೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನೀವು ಕೃಷಿ ಬಗ್ಗೆ ಹೇಳಿದ್ರಿ, ಖಂಡಿತವಾಗಿ ಕೃಷಿ ಬಗ್ಗೆ ಕೊಡಬಹುದು ಕಾಣುತ್ತೆ. ಎಲ್ಲ ಬಹು ನಿರೀಕ್ಷೆ ಇದೆ, ರೈತರ ಬಹು ನಿರೀಕ್ಷೆ ಅಂದ್ರೆ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಈಗ ಕೆಲಸಗಾರರ ಕೊರತೆ ಇದೆ, ನಾವು ಯಂತ್ರಗಳನ್ನು ಅವಲಂಬಿಸಬೇಕಾಗುತ್ತೆ, ಸಬ್ಸಿಡಿ ಬೇಕಾಗುತ್ತೆ, ಅಥವಾ ರೈತರಿಗೆ ಕೊಡುವಂತ ಕೆಲವು ಹೊಸ ಯೋಜನೆಗಳಿದೆಯಲ್ಲ ಅದನ್ನು ಕೂಡ ತಲುಪಿಸಬೇಕಾಗತ್ತೆ. ಸಾಕಷ್ಟು ರಸಗೊಬ್ಬರದ ಕೊರತೆ ಇದೆ, ಖಂಡಿತ ಇದೆ, ಒಳ್ಳೆ ಬೀಜದ ಕೊರತೆ ಇದೆ, ಖಂಡಿತ. ಯಾಕೆ ಹೇಳಿದ್ರೆ ಎಲ್ಲೋ ನಮ್ಮ ದೇಶದಲ್ಲಿ ಕೃಷಿ ನಿಶ್ಚಿತ ಇದೆ ಈಗ. ಕೃಷಿ ಯಾಕೆ ಕೇಳಿದ್ರೆ ಅಲ್ಲ, ಅದರಿಂದ ಮಾಡಿ ನಾನೊಂದು ಆತ್ಮನಿರ್ಭರತೆಯನ್ನು ಪಡೆಯುತ್ತಂತ ಹೇಳುವಾಗ ಇಲ್ಲಿ ಯೋಗ ಕಾಲದಲ್ಲಿ ಅದಕ್ಕೆ ಬೆಲೆ ಇಲ್ಲ, MSP ಇಲ್ಲ. ಯಾಕಂದ್ರೆ ನಮ್ಮ ಆರ್ಥಿಕ ಸ್ಥಿತಿ ಗಟ್ಟಿ ನಿಂತಿದ್ದೇ ಕೃಷಿ ಮೇಲೆ. ಬೆಳೆಸ್ತೇನೆ ಅಂತ ಹೇಳುವಾಗ ಮಳೆ ಇಲ್ಲ. ನೀವು ಸಾಫ್ಟ್ವೇರ್ ಬೇರೆ ವ್ಯಾರಿಗಳು ಏನಿದೆ ಅದು ಬೂಮ್, ಅದು ಮೇಲೆ ಹೋಗ್ಬೋದು ಕೆಳಗಬಹುದು. ಆದ್ರೆ ಕೊರೋನಾ ಸಂದರ್ಭದಲ್ಲಿ ಕೂಡ ವಿಶ್ವವೇ ಆರ್ಥಿಕ ಒಂದು ದುಸ್ಥಿತಿ ಅನುಭವಿಸುವಾಗ ಭಾರತದಲ್ಲಿ ಆರ್ಥಿಕ ಸ್ಥಿತಿ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಅದು ಕೃಷಿಯಿಂದ. ಆ ದೃಷ್ಟಿಯಿಂದ ಈಗ ಆರೋಗ್ಯವಾಗಿದ್ದಂದಾಗ ಕೃಷಿಯನ್ನು ಮರೀಲಿಕ್ಕೆ ಆಗುದಿಲ್ಲ. ಕೃಷಿಗೆ ಹೆಚ್ಚಿನ ಆದ್ಯತೆ ಬೇಕಾಗತ್ತೆ, ಒಂದು ವೈಜ್ಞಾನಿಕ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕಾಗತ್ತೆ ಅಲ್ವಾ. ಈ ರೀತಿ ನಾವು ಈ ಸಮಸ್ಯೆಯಿಂದಾಗಿ ಕೃಷಿಯಿಂದ ನಮ್ಮ ಯುವಕರು ವಿಮುಖರಾದ್ರೆ ಮತ್ತೆ ನಾವು ತಿನ್ನುವುದೇನು ನೀವು ಹೇಳಿದಾಗ ಈಗ ಯಾರುಗಳನ್ನೆಲ್ಲ ತಿನ್ಲಿಕ್ಕೆ ನೀವು ಒಳ್ಳೆ ಪರ್ಯಾಯ ಹೇಳಿದ್ರು. ಈಗ ಏನಾಗುತ್ತೆ ಕೇಳಿದ್ರೆ ನಮ್ಮ ಯುವ ಪ್ರತಿಭಾವಂತರೆಲ್ಲ ಅಮೆರಿಕ ಇಂಗ್ಲೆಂಡ್ಗೆ ಪಲಾಯನ ಮಾಡುವ, ಈಗ ಅಲ್ಲಿ ಅವರು ಬ್ರೇಕ್ ಆಗ್ತಾ ಇದ್ದಾರೆ. ನಮಗೆ ನೀವು ಬೇಡ, ನಮ್ಮಲ್ಲಿ ಇದ್ದಾರೆ, ನಮ್ಗೆ ಅಲ್ಲಿ ಪ್ರತಿಭಾವಂತರು ಬೇಕು, ಇಲ್ಲಿ ಸ್ಪರ್ಧಾತ್ಮಕವಾಗಿ ಮಾಡಬೇಕು, ಅವರೆಲ್ಲ ವಾಪಸ್ ಬರಬೇಕಾಗತ್ತೆ. ಏನು ಏನ್ ಮಾಡ್ತೀರಿ? ಸವಾಲುಗಳು ಇದು ಕೂಡ ಸರ್ಕಾರ. ನೀವು ಆಗ ಹೇಳಿದ್ದನ್ನು ಖುಷಿ ಆಯ್ತು. ಉದ್ಯೋಗ ಸೃಷ್ಟಿ ಸರ್, ನೀವು ಕಾಲೇಜ್ನಲ್ಲಿ ಪ್ರೊಫೆಸರ್ ಆದವರು, ಕಾಲೇಜ್ ಅಂದ್ರೆ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ನವರು ಅಲ್ಲಿ ಮುಗಿಸ್ತಾರೆ, PGಗೆ ಹೋಗುವವರು ಬಹಳ ಕಡಿಮೆ. ಅಲ್ಲಿಂದ ನನಗೆ ಹೊರಗೆ ಬಂದ ಮೇಲೆ ನನಗೆ ಎಲ್ಲಿ ಕೆಲಸ ಇಲ್ಲ, ಯಾವ ಕೆಲಸಕ್ಕೆ ಹೋಗ್ಲಿ ನಾನು. ಸೊ ನಾವಿಲ್ಲಿಂದ ಮುಂಬೈಯಿಂದ ದುಬೈ ಇದೇ ಆಗಿಬಿಟ್ಟಿದೆ ಕರಾವಳಿಯವರೆಗೆ. ಈಗ ಸರ್ಕಾರಿ ಕೆಲಸಗಳು ಸಿಗ್ತಾ ಇಲ್ಲ, ಬೇರೆ ಬೇರೆ ರೀತಿಯ ಕ್ಯಾಟಗರೀಸ್ಗಳೆಲ್ಲ ಬಂದಿವೆ, ಜಾತಿ, ಉಪಜಾತಿ, ರೂಲರ್, ಇಂಥದ್ದೆಲ್ಲ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಸ್ಟಾರ್ಟಪ್ಸ್ಗಳನ್ನೆಲ್ಲ ಮಾಡಿದರೆ ಅಥವಾ ವ್ಯಾಲ್ಯೂ ಬೇಸ್ಡ್ ಪ್ರಾಡಕ್ಟ್ಸ್, ಈಗ ನಮಗೆ ತೆಂಗಿನಕಾಯಿ ಮಾರಲಿಕ್ಕೆ ಮಾತ್ರ ಗೊತ್ತು, ತೆಂಗಿನ ಎಣ್ಣೆ ತೆಗೆಯೋದು ಹೇಗೆ ಗೊತ್ತಿಲ್ಲ, ಅದನ್ನು ಬೈ ಪ್ರಾಡಕ್ಟ್ಸ್ಗಳನ್ನು ಮಾಡಿ ಕೋಕೋನಟ್ ಪೌಡರ್ ಮಾಡೋದು ಹೇಗೆ, ಈಗ ಬೈ ಪ್ರಾಡಕ್ಟ್ಸ್ಗಳನ್ನು ಮಾಡಿ ಅದರ ಜಾಸ್ತಿ ಇನ್ಕಮನ್ನು ಪಡೆಯುವಂಥ ವಿಚಾರಗಳು ಇಲ್ಲ. ಸೊ ಈ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಎಲ್ಲ ಉಂಟಲ್ಲ, ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಂತ ಅನಿಸ್ತದ? ಖಂಡಿತ 100ಕ್ಕೆ 100. ಯಾಕೆ ಕೇಳಿದ್ರೆ ನಮ್ಮ ಸರ್ಕಾರ ಹಿಂದಿಂದ ಹೇಳ್ತಿತ್ತು ಮೇಕ್ ಇನ್ ಇಂಡಿಯಾ. ಎಲ್ಲಿ ಮೇಕ್ ಇನ್ ಇಂಡಿಯಾ ಆಗಿದೆ ನಮ್ಗೆ ಗೊತ್ತಿಲ್ಲ, ಎಲ್ಲವನ್ನು ಹೊರಗಿಂದ ತರಿಸ್ಕೊಳ್ತಾ ಇದ್ದೇವೆ. ಚೈನಾ ಪ್ರಾಡಕ್ಟ್ಗಳಲ್ಲಿ ಹೆಚ್ಚು ಮೇಕ್ ಇನ್ ಇಂಡಿಯಾ ಮಾಡ್ತಾ ಇದ್ದಾವೆ. ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನೀವು ಹೇಳಿದ ನಮ್ಮ ದೀಪಾವಳಿ ಅವರಿಗೆ ಗೊತ್ತುಂಟು, ದೀಪಾವಳಿ ಯಾವಾಗ ಅಲ್ಲಿ ಬರ್ತದೆ. ಪ್ರತಿ ಮಾರುಕಟ್ಟೆಗೆ ಹೋಗಿ ನೋಡಿ, ಸಿಗುವುದಲ್ಲಿ ಚೈನಾ ಪ್ರಾಡಕ್ಟ್, ಇಂಡಿಯನ್ ಪ್ರಾಡಕ್ಟ್ ಇಲ್ಲ. ಮೇಕ್ ಇನ್ ಇಂಡಿಯಾ ಹೇಳಿ ಎಷ್ಟು ವರ್ಷ ಆಯ್ತು ನಾವು, ಎಲ್ಲಿ ಮೇಕ್ ಇನ್ ಇಂಡಿಯಾ ಆಗಿದೆ? ಮಾತ್ರ ನೀವು ಹೇಳಿದ್ರೆ ಇನ್ನೊಂದು ಹೇಳಿದರೆ, ಇವತ್ತು ಸರ್ಕಾರದ ಬಜೆಟ್ನಲ್ಲಿ ಕೂಡ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಆದ್ಯತೆ ಏನು ಕೇಳಿ. ಬರೇ ಒಂದು ಡಿಗ್ರಿ ಕೊಟ್ಟು ಕೂಡ ಸಾಕಾಗುವುದಿಲ್ಲ, ಅವರಿಗೆ ಸ್ಕಿಲ್ ಓರಿಯೆಂಟೆಡ್ ಎಜುಕೇಷನ್ ಕೊಡಬೇಕಾಗುತ್ತೆ ಅಲ್ವಾ. ಅದು UGC ಇರ್ಬೋದು ಅಥವಾ ಪ್ರಾಥಮಿಕ ಲೆವೆಲ್ನಲ್ಲಿ ಇರ್ಬೋದು, ಅವರು ಸ್ಕಿಲ್ ಓರಿಯೆಂಟ್ ಕೊಡಬೇಕಾಗುತ್ತೆ. ಮತ್ತು ಅವರನ್ನು ನೀವು ಟ್ರೈನ್ ಅಪ್ ಮಾಡಿ ಮಾರುಕಟ್ಟೆಗೆ ಕಳಿಸ್ತೀರಿ. ಅಲ್ಲಿ ನೀವು ಹೇಳಿದಾಗೆ ಇವು ಉತ್ಪಾದನಾ ವಲಯದಲ್ಲಿ ಅವ್ರು ದುಡಿಬೇಕಾಗತ್ತೆ. ಉತ್ಪಾದನೆ ಹೇಗೆ ಮಾಡಬೇಕು, ಅದಕ್ಕೆ ಬೇಕಾಗುವಂಥ ಪರಿಸರ ಸೃಷ್ಟಿ ಮಾಡಬೇಕಾಗತ್ತೆ, ಅದಕ್ಕೆ ಬೇಕಾಗುವಂಥ ಹಣಕಾಸಿನ ಸವಲತ್ತು ಬೇಕಾಗುತ್ತೆ. ಈ ಎಲ್ಲ ಸವಲತ್ತನ್ನು ಮಾಡಬೇಕಾಗತ್ತೆ. ಯಾಕೆ ಕೇಳಿದರೆ ಸರ್ಕಾರದ ಮುಂದೆ ಹಲವಾರು ಸವಾಲುಗಳಿದೆ. ಈ ಸವಾಲುಗಳು ಮೆಟ್ಟಿ ನಿಂತರೆ ಮಾತ್ರ ಈ ಒಂದು ನಿರುದ್ಯೋಗ ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಗೆ ಅನಿಸುತ್ತೆ, ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾವು ಹೇಳ್ತೇವಲ್ಲ ಇವತ್ತು ನಮ್ಮ GDP ಅಂತ ಹೇಳ್ತೇವಲ್ಲ, ನಮ್ಮ ದೇಶದಲ್ಲಿ 145 ಕೋಟಿ ಜನ ಇದ್ದಾರೆ. 45 ಕೋಟಿ ಜನರಲ್ಲಿ ಇವತ್ತು ಏನಾಗಿದೆ, ಎಲ್ಲ ಸಂಪತ್ತೇನು ಕ್ರೋಢೀಕೃತ ಆಗಿದೆ. ಇವತ್ತು 100 ಕೋಟಿ ಜನರಲ್ಲಿ ಬಡತನ ಇದೆ. ನಾನು ಹೇಳೋದು ಬರೇ GDP ಜಾಸ್ತಿ ಆದರೆ ಸಾಕಾಗೋದಿಲ್ಲ, ಪರ್ ಕ್ಯಾಪಿಟಲ್ ಇನ್ಕಮ್ ಉಂಟಲ್ಲ,
ತಲಾ ಆದಾಯ ಉಂಟಲ್ಲ, ಇದನ್ನು ಎಲ್ಲಿವರೆಗೆ ನೀವು ಹೆಚ್ಚಿಸುವುದಿಲ್ಲವೋ ಅಲ್ಲಿವರೆಗೆ ಬಡತನ ಬಡವಾಗಿರುತ್ತೆ. ನಾವು ಯಾವಾಗಲೂ ಪಾಠ ಮಾಡೋ ಹೇಳ್ತಿದ್ದೀವಿ, ನೀವು ಹೇಳ್ತೀರಿ ಇಂಡಿಯಾ ಇಸ್ ಅ ರಿಚ್ ಕಂಟ್ರಿ ಇನ್ಹ್ಯಾಬಿಟೆಡ್ ಬೈ ಪೂರ್ ಪೀಪಲ್ ಅಂತ. ಅದೇ ಆಗಬಾರ್ದು. ಯಾಕಂದರೆ ಶ್ರೀಮಂತಿಗೆ ಇದೆ, ಯಾರ ಹತ್ರ ಇದೆ, ಕೆಲವು ವ್ಯಕ್ತಿ ಇದ್ದವರಲ್ಲಿ ಇದೆ. ಅದನ್ನು ನಾವು ಹಂಚಬೇಕಾಗತ್ತೆ. ಹಂಚುವುದರಿಂದ ಅರ್ಥ ಪ್ರತಿ ದುಡಿಯುವ ಕೈಗೆ ಕೆಲಸ ಕೊಡಬೇಕಾಗತ್ತೆ. ಆಗ ನಿಮಗೆ ವ್ಯಕ್ತಿ ಬೆಳೀತಾನೆ, ದೇಶ ಬೆಳೀತದೆ. ಆ ಒಂದು ಏನಿದೆ ಒಂದು ಇಕನಾಮಿಕ್ ಪಾಲಿಸಿ ಏನಿದೆ, ತೆರಿಗೆಯ ನೀತಿ ಅನ್ನುವಂಥದ್ದು ಅನುಷ್ಠಾನಗೊಳಿಸಬೇಕಾಗತ್ತೆ. ಸರ್, ನೀವು ಬೇಸಿಕ್ ಫೆಸಿಲಿಟಿ ಅಂತ ಹೇಳಿದ್ರಿ, ಆವಾಗ ಬ್ರೇಕ್ನ ಮೊದಲು ಮದುವೆ ಇದು ಕೊಟ್ರಿ. ಕರೆಕ್ಟ್. ಈಗ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಓಕೆ, ಈಗ ಮದುವೆ ಆಯ್ತು, ನನಗೊಂದು ಮನೆ ಆಗ್ಬೇಕು ಸರ್, ನನ್ನ ಸಂಬಳದಿಂದ ಮನೆ ಕಟ್ಟುವಾಗಿಲ್ಲ. ಯಾಕೆಂದ್ರೆ ನಮಗೆ ಖಾಲಿ ಪೆಟ್ರೋಲ್ನ ಬೆಲೆ ಏರಿಕೆ ಮಾತ್ರ ಗೊತ್ತಾಗುತ್ತೆ, ನೀರುಳ್ಳಿ ಬೆಲೆ ಮಾತ್ರ ಏರಿಕೆ, ಸಿಮೆಂಟ್, ಕಬ್ಬಿಣ, ಉಕ್ಕು, ಲೇಬರ್, ಪೇಂಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ, ಹೋಮ್ ಲೋನಿಗೆ ಹೋಗ್ತೇನೆ. ಕರೆಕ್ಟ್. ಈಗ ತುಂಬ ಮಂದಿಗೊಂದು ಕನಸಿದೆ, ಏನಾದರೂ ಒಂದು ಒಳ್ಳೆಯ ಮನೆ ಆಗಬೇಕು ಅಂತೇಳಿ, ಅಥವಾ ಎಷ್ಟೋ ವರ್ಷದಿಂದ ಇದ್ದಂಥ ಹಳೆ ಮನೆಯಿಂದ ಹೊಸ ಮನೆಗೆ ಹೋಗಬೇಕೆಂಬ ಆಸೆ ಇರುತ್ತೆ. ಸೊ ಹೋಮ್ ಲೋನ್ ಅದರ ಪರ್ಸಂಟೇಜ್ ಪ್ರತಿ ವರ್ಷ ಕಡಿಮೆ ಆಗೋದ್ರಿಂದ ಜಾಸ್ತಿ ಆಗ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ. ಯಾಕೆಂದರೆ ಮುಖ್ಯವಾಗಿ ಜನಸಾಮಾನ್ಯರು ಇವತ್ತು ಕೇಳ್ತಾ ಇರೋದು ಅದೇ. ಸಾಧಾರಣ ಒಂದು ಸಣ್ಣ ಒಂದು ಇನ್ಕಮ್ ಇರುವವರು ಒಂದು ಸ್ವಂತ ಮನೆ ಬೇಕನ್ನೋ ಒಂದು ಕನಸಿರುತ್ತೆ. ಅದು ಮಾಡಬೇಕಾದ್ರೆ ಸರ್ಕಾರ ಏನು ಮಾಡಬೇಕಾಗತ್ತೆ, ಗೃಹ ಸಾಲದ ಒಂದು ಬಡ್ಡಿಯನ್ನು ಕಡಿಮೆ ಮಾಡಬೇಕಾಗತ್ತೆ ಅಲ್ವಾ, ಅಥವಾ ಒಂದು ರೀತಿಯಲ್ಲಿ ಅವರಿಗೆ ಹೆಚ್ಚಿನ ಸಬ್ಸಿಡಿ ಕೊಡುವಂಥ ರೀತಿಯಲ್ಲಿ ಸಾಲ ಕೊಡಬೇಕಾಗತ್ತೆ. ಇನ್ನೊಂದು, ಭೂಮಿ ಖರೀದಿಸುವುದು ಕೂಡ ಕಷ್ಟ ಇವತ್ತು. ಸ್ಟ್ಯಾಂಪ್ ಡ್ಯೂಟಿ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ನೀವು ಹೇಳಿದಾಗೆ ಬೇರೆ ಮನೆ ಸ್ಟ್ಯಾಂಪ್ ಡ್ಯೂಟಿ, ಕನ್ವರ್ಷನ್ ಎಲ್ಲವೂ ಕೂಡ ಕಾಸ್ಟ್ಲಿ ಆಗಿದೆ ಅಲ್ವಾ, ಡಬಲ್ ಆಗಿದೆ. ಮತ್ತೆ ಮನೆಗೆ ಕಟ್ಟಲಿಕ್ಕೆ ಬೇಕಾಗುವ ಸಲಕರಣೆಗಳು ಇದು ಎಲ್ಲವೂ ಕೂಡ ಅದರ ಮೇಲೆ ಪ್ರತಿಯೊಂದರ ಮೇಲೂ GST ಆಗ್ತೀರಿ ನೀವು. ಅವಾಗ ಏನಾಗುತ್ತೆ, ತನ್ನಿಂದ ತಾನೇ ಜಾಸ್ತಿ ಆಗುತ್ತೆ. ಲೇಬರ್ ಕೂಡ ಜಾಸ್ತಿ ಆಗ್ತಾ ಇದೆ. ವಿಲ್ಸನ್ ಅವರು ಹೇಳಿದಾಗ ಹೆಣಕು GST ಬಂದಿದೆ. ಈ ರೀತಿ ನೋಡುವಾಗ ಸಾಮಾನ್ಯವಾದ ಒಂದು ಒಬ್ಬ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ ಅವನಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇವತ್ತು ಎಲ್ಲ ಬ್ಯಾಂಕ್ಗಳು ಮುಂದೆ ಬರ್ತವೆ, ಸಾಲ ಕೊಡ್ಲಿಕ್ಕೆ ಬರ್ತವೆ. ಯಾಕೆ ಕೇಳಿದ್ರೆ ಅವ್ರ ಹತ್ರ ಬಡ್ಡಿ ಜಾಸ್ತಿ ಇದೆ ಅಲ್ವಾ. ಸರ್ಕಾರ ಅಲ್ಲಿ ಪ್ರವೇಶ ಮಾಡ್ಬೋದಲ್ಲ. ಗೃಹ ಸಾಲಕ್ಕೆ ಅಗತ್ಯವಿರುವಂಥ ದೊಡ್ಡ ಮನೆಗೆ ನಾವು ಕೊಡಬೇಕಂತ ಇಲ್ಲ, ಅಗತ್ಯ ಇರುವ ಜನರಿಗೆ ಸರ್ಕಾರವೇ ಸ್ಕೀಮ್ಗಳು ತರಬಹುದಲ್ಲ. ಅದನ್ನು ಮಾಡಿದರೆ ಖಂಡಿತ ಸಾಧ್ಯ. ಮತ್ತೆ ಕ್ಲಬ್ದ ಸಮಯದಲ್ಲಿ ಅದನ್ನು ಹಿಂದೆ ಕಟ್ಟಿದವರಿಗೆ ಒಂದು ಪ್ರೋತ್ಸಾಹವಾಗಿ ಅದು ಕೊಡಬಹುದಲ್ಲ, ಅದನ್ನು ಮಾಡೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಜಾಸ್ತಿ ಇನ್ಸ್ಟಾಲ್ಮೆಂಟ್ ತಕೊಂಡು ಇವರಿಂದ ಹೆಚ್ಚು ಲಾಭ ಪಡ್ಕೊಳ್ಳಿಕ್ಕೆ ನೋಡ್ತಾರೆ. ಬ್ಯಾಂಕಿನವರು ಕೂಡ ಹಾಗೆ. ನಿಮ್ಗೆ ಏನ್ ಮಾಡ್ತಾರೆ, ನೀವು ಹಣ ಇಮಿಡಿಯೇಟ್ ಕಟ್ಟಿ ತೀರಿಸ್ತೇನೆ ಅಂದ್ರೆ ಒಪ್ಪುದಿಲ್ಲ ಅವರು. ನೀವು 10 ವರ್ಷಕ್ಕೆ ಲೋನ್ ಮಾಡಿದ್ದೀರಿ, 15 ವರ್ಷಕ್ಕೆ ಮಾಡಿ ಇಟ್ಕೊಳ್ಳಿ, ಬೇಗ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಕೇಳೋದಿಲ್ಲ. ಲಾಸ್ ಆಗುತ್ತಲ್ಲ, ಅವ್ರು 15 ವರ್ಷ ಇನ್ಸ್ಟಾಲ್ಮೆಂಟ್ ಇರ್ಲಿ ಅಂತಾರೆ. ಯಾಕೆ LIC ಪ್ರತಿನಿಧಿಗಳು ಅವರಿಗೆ ಲಾಭ ಇದ್ದಂತ ಪಾಲಿಸಿ ಮಾತ್ರ ಹೇಳುವುದು ಮಾಡ್ತಾರೆ. ಅದೇ ತರ LIC ನಿಜವಾಗಿ ಒಳ್ಳೊಳ್ಳೆ ಪಾಲಿಸಿಗಳು ತರ್ತದೆ, ಅದನ್ನು ನೇರವಾಗಿ ಹೇಳ್ತಾ ಇಲ್ಲ. ಅವರವರ ವೈಯಕ್ತಿಕ ಲಾಭ ನೋಡ್ತಾರೆ. ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಇದರ ಬಗ್ಗೆ ಹೆಚ್ಚಿನ ಇದನ್ನು ಇಡಬಹುದು. ಸರಿ, ಇನ್ನೂ ಕೆಲವರ ಅಭಿಪ್ರಾಯ ಇದೆ, ಅದಕ್ಕೆ ನೋಡ್ಕೊಂಡು ಬರುವ. ಅದೇ ಮುಂದೆ ಬರುವ ಬಜೆಟ್ನಲ್ಲಿ ಈ ವರ್ತಕರ ಪರವಾಗಿ ನಾವು ಕೇಳ್ಕೊಳ್ಳೋದಂತ ಹೇಳಿದರೆ, ಈ GSTಗಳು ಏನು ಸ್ಲ್ಯಾಬ್ ಇದ್ದಾವೆ ಅದನ್ನು ಕಡಿಮೆ ಮಾಡಿ ಒಂದು 2 ಅಥವಾ 3 ಮಾತ್ರ ಸ್ಲ್ಯಾಬ್ ಮಾಡಬೇಕಂತ ನಮ್ಮದೊಂದು ಅಭಿಪ್ರಾಯ. ಹಾಗೆ ಈಗ TDS, TCS ಮತ್ತು ಸುಮಾರು ಇಂಥದ್ದೆಲ್ಲ ಉಂಟು. ಅದನ್ನು ಆದಷ್ಟು ಸರಳ ರೀತಿಯಲ್ಲಿ ಮಾಡಿ ನಮಗೆ ವರ್ತಕರಿಗೆ ಒಂದು ಅನುಕೂಲ ಮಾಡಬೇಕಂತ ಹೇಳಿ ನಮ್ಮದೊಂದು ಸರ್ಕಾರದ ಹತ್ರ ಒಂದು ಆಗ್ರಹ ಮಾಡ್ತೇವೆ. ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ, ದೇಶದಾದ್ಯಂತ CNG ಗ್ಯಾಸಿನ ತುಂಬ ಸಮಸ್ಯೆ ಇದೆ. ಅದಕ್ಕೆ CNG ಗ್ಯಾಸ್ ನಮ್ಮ ಉಡುಪಿಯಲ್ಲಿ 2 ಪಂಪ್ ಇರೋದು. ಅದರಲ್ಲಿ ಒಂದೇ ಸಲ ಖಾಲಿ ಆದರೆ ಮತ್ತೆ ಇಲ್ಲಿ ಪೆಟ್ರೋಲ್ ಹಾಕಿ ಓಡಿಸಬೇಕಾಗ್ತದೆ. ಜನರಿಗೆ ತುಂಬ ಸಮಸ್ಯೆ, ಬಾಡಿಗೆ ಇಲ್ಲ, ಅದರ ಮಧ್ಯೆ ಮನೆ ಮಕ್ಕಳನ್ನು ಶಾಲೆಗೆ ಕಳಿಸೋದೆಲ್ಲ ಸಮಸ್ಯೆ ಉಂಟು. ಹಾಗಾಗಿ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಹಾಗೆ ರಾಜ್ಯದಲ್ಲಿ ಹೆಚ್ಚಿನ ಕಡೆ CNG ಪಂಪನ್ನು ಆಗಬೇಕು. ಮುಂದಿನ ಬಜೆಟಲ್ಲಿ ಇದನ್ನು ಅನುಷ್ಠಾನ ತರಬೇಕಂತ ನಾನು ನಮ್ಮ ಆಟೋ ಮಾಲಕರ ಸಂಘದಿಂದ ಕೇಳ್ಕೊಳ್ತೇನೆ. ಹಾಗೆ ರಸ್ತೆ ಮುಖ್ಯವಾಗಿ, ಮತ್ತು ರಸ್ತೆ ಸ್ಪೇರ್ ಪಾರ್ಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿರುವಾಗ ಈ ನಮ್ಮ ಆದಿಡುಪಿಯಿಂದ ಮಲ್ಪೆಗೆ ಹೋಗಬೇಕಾದ್ರೆ 1-1.5 ಗಂಟೆ ಬೇಕಾಗ್ತದೆ. ಅದನ್ನು ಮತ್ತು ಸಂತೆಗಟ್ಟೆ ಕೂಡ ಬ್ರಿಡ್ಜಿನ ಸಮಸ್ಯೆಯಿಂದಾಗಿ ತುಂಬ ಟ್ರಾಫಿಕ್ ಜಾಮ್ ಆಗಿ ಗಂಟೆಗಟ್ಟಲೆ ಕಾಯಬೇಕು ಅಂತ ಸಮಸ್ಯೆಗಳು ಬರ್ತದೆ. ಹಾಗಾಗಿ ಅದನ್ನು ಕೂಡ ಆದಷ್ಟು ಬೇಗ ಅದನ್ನು ಮುಂದಿನ ಇದರಲ್ಲಿ ತರಬೇಕಂತ ನಾವು ಕೇಳ್ತೇನೆ. ಸರಿ, ಇದು ಅಭಿಪ್ರಾಯಗಳಿದು ಸಾಮಾನ್ಯ ಜನರದ್ದು. ಈಗ ನಮ್ಮ ಉಡುಪಿಗೆ ಬರುವ, ನಮ್ಮ ಕರಾವಳಿಗೆ ಬರುವ, ನಿಮ್ಮ ನಿರೀಕ್ಷೆಗಳೇನು? ಯಾಕೆಂದರೆ ಅವರು ಸಂತೆಕಟ್ಟೆ ಕಂಪ್ಲೀಟೇ ಆಗಲಿಲ್ಲ, ಅಂಬಾಗಿಲ್ಲ ನೋಡೋದು ಹಾಕಿದರು. ಸರ್ವಿಸ್ ರಸ್ತೆಗಳಿವೆ, ಅದರಲ್ಲಿ ಗುಂಡಿ ಹಾಗೇನೇ ಇದೆ, ಅದನ್ನು ಕ್ಲೀನೇ ಮಾಡಿಲ್ಲ, ಅದಕ್ಕೆ ಡಾಮರನೇ ಹಾಕಿಲ್ಲ. ನಾವು ಸುಮ್ಮನೆ ಇರ್ತೇವೆ, ನಾವು ಮಾತಾಡಿದ್ರೆ ಅವರಿಗೆ ಬೇಜಾರಾಗುತ್ತೆ ಏನೋ. ಯಾಕೆಂದರೆ ಎಲೆಕ್ಷನ್ ಟೈಮ್ನಲ್ಲಿ ಸಪೋರ್ಟ್ ಮಾಡಿದೆವು. ಸ್ವಾಮಿ,
ನಮ್ಮ ಹೋರಾಟ ನಮ್ಮದು ಏನಾದರೂ ಬೆಂಬಲ ಇದ್ದರೆ ಎಲೆಕ್ಷನ್ ಆಗೋ ತನಕ. ಎಲೆಕ್ಷನ್ ಆದ ಮೇಲೆ ನಮ್ಮ ಪ್ರಧಾನಮಂತ್ರಿ ಎಲ್ಲರದು ಪ್ರಧಾನಮಂತ್ರಿ, ಕರೆಕ್ಟ್, ನಮ್ಮ ಶಾಸಕರು ಎಲ್ಲರದು ಶಾಸಕರು, ನಮ್ಮ ಸಂಸದರು ಎಲ್ಲರ ಸಂಸದರು. ಸೊ ಹೀಗಿರುವಾಗ ಪಿ ಬಂಡಾರಿ ಅವರು ತುಂಬ ವರ್ಷದಿಂದ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಬಗ್ಗೆ ಒಂದು ಇದನ್ನು ಇಡ್ತಾರೆ. ಏಮ್ಸ್ ಟೈಪ್ನ ಒಂದು ಆಸ್ಪತ್ರೆ ನಮ್ಮ ಜಿಲ್ಲೆಗೆ ಬೇಡವಾ? ಖಂಡಿತ. 2 ಪ್ರಶ್ನೆಗಳು ನಿಮ್ಮ ಇದರಲ್ಲಿ ಇದೆ. ಒಂದನೇದಾಗಿ ನೀವು ಮೂಲ ಸೌಕರ್ಯದ ಬಗ್ಗೆ ಹೇಳಿದಿರಿ. ಮುಖ್ಯವಾಗಿ ನಾನು ಬರೀ ಒಂದು ಕಲ್ಸಂಕ ಇರ್ಬೋದು ಅಥವಾ ಸಂತೆಕಟ್ಟೆ ಇರ್ಬೋದು, ಇಂದ್ರಾಳಿ ಅಂತ ತಗೊಳ್ತಿಲ್ಲ. ಇಡೀ ಒಂದು ರಾಜ್ಯದ ಅಥವಾ ಒಂದು ದೇಶದ ಒಂದು ಅಭಿವೃದ್ಧಿ ಹೊಂದಬೇಕಾದ್ರೆ, ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಇಂಥ ಮೂಲ ಸೌಕರ್ಯಗಳಿರುತ್ತೆ. ರಸ್ತೆ ಇರ್ಬೋದು, ರೈಲ್ವೆ ಇರ್ಬೋದು, ಸೇತುವೆ ಇರ್ಬೋದು, ಇದರ ಬಗ್ಗೆ ಹೆಚ್ಚು ಕೊಡಬೇಕಾಗತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನಿದೆ ಕೇಳಿದರೆ ಎಲ್ಲ ಪೂರ ಫಿನಿಶ್ ಆದ ಯಾವುದೂ ಕೆಲಸ ಕಾಣ್ತಾ ಇಲ್ಲ. ಮತ್ತು ಕ್ಲಪ್ತ ಕಾಲಕ್ಕೆ ಅವರು ಫಿನಿಶು ಮಾಡೋಲ್ಲ. ಇದರಿಂದ ಹೇಗಿರುತ್ತೆ ಕೇಳಿದ್ರೆ ಹಲವು ಇದರ ಮೇಲೆ ಪರಿಣಾಮ ಬೀರುತ್ತೆ. ಒಂದು ನಿಮ್ಮ ಉದ್ಯಮದ ಮೇಲೂ ಪರಿಣಾಮ ಬೀರುತ್ತೆ, ಅಥವಾ ನಿಮ್ಮ ಪ್ರವಾಸೋದ್ಯಮದ ಮೇಲೂ ಪ್ರಭಾವ ಬೀರುತ್ತೆ, ಮತ್ತು ಎಲ್ಲದರಲ್ಲೂ ಜನಜೀವನದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ನಾವು ನೋಡ್ತೇವೆ, ನೀವು ಹೇಳಿದಂಥ ಸಣ್ಣ ಉದಾಹರಣೆ ತಗೊಂಡ್ರು ಕೂಡ ಇದು ಪ್ರತಿಯೊಬ್ಬರ ಮೇಲೂ ಪ್ರಭಾವ ಬೀರುವಂತಹದ್ದು. 25 ವರ್ಷದಿಂದ ಸಂಸದರು ಉಡುಪಿಯಿಂದ ಅದೇ ಪಕ್ಷ, 30 ವರ್ಷದಿಂದ ಮಂಗಳೂರು ಅದೇ ಪಕ್ಷ. ಆದ್ರೆ ನಮ್ಗೆ ಯಾವ್ದು ದೊಡ್ಡ ಯೋಜನೆಗಳೇ ಬರಲಿಲ್ಲ, ಉದ್ಯೋಗ ಸೃಷ್ಟಿಗೆ ಬರಲಿಲ್ಲ. ನೋಡಿ, ನೀವು ಮುಖ್ಯವಾಗಿ ಇಲ್ಲಿ ITBT ಅಂತ ಬರಬಹುದು, ಅದು ಕೂಡ ಬರಲಿಲ್ಲ. ಇನ್ನೊಂದು ಮೂಲ ಪ್ರಶ್ನೆ ಎತ್ತಿದ್ರಿ, ಏನು ಕೇಳಿದ್ರೆ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಇಲ್ಲಿ ಇಲ್ಲ ಅಂತ ಹೇಳಿದರೆ ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೆ ಇವತ್ತು ಕೊಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ, ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ನಮ್ಮ ಉಡುಪಿ ಕರಾವಳಿಯ ಬಗ್ಗೆ ಒಂದು ಮಲತಾಯಿ ಧೋರಣೆ ಕಾಣ್ತಾ ಇದೆ. ಯಾಕೆ ನಮ್ಮ ಇಲ್ಲಿನ ಶಾಸಕರು ಇರ್ಬೋದು, ಇಲ್ಲಿನ ಸಂಸದರು ಇರ್ಬೋದು, ಇಲ್ಲಿನ ಸಚಿವರು ಇರ್ಬೋದು, ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಯಾರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ, ಅಥವಾ ಇವರಿಗೆ ಒತ್ತಡ ಹಾಕಲಿಕ್ಕೆ ಶಕ್ತಿ ಇಲ್ವಾ ಅಂತ ಹೇಳಿದರೆ ಅದು ಬೇಡಿಕೆ. ಅದು ಯಾಕೆ ಅದನ್ನು ಮಾಡಬೇಕಾಗುತ್ತೆ. ಅಥವಾ ಮೀನುಗಾರರ ಸಮಸ್ಯೆಗಳು ಜೀವಂತವಾಗಿದೆ, ಇವತ್ತು ಸಮಸ್ಯೆ ಇದೆ. ಸೊ ಆ ರೀತಿಯಲ್ಲಿ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಜಿಲ್ಲೆಯಲ್ಲಿ ಸಾಕಷ್ಟು ಬೇಡಿಕೆಗಳಿದೆ. ಅಥವಾ ಒಂದು ಒಳ್ಳೆಯ ಉದಾಹರಣೆಗೆ ಕೃಷಿ ಕಾಲೇಜ್ ಬೇಕಂತ ನಾವು ಹಲವು ಮಾಡ್ತಾ ಇದ್ದೇವೆ ಅಲ್ವಾ. ಕೃಷಿ ಕೇಂದ್ರದಲ್ಲಿ ಒಂದು ಕೃಷಿ ಕಾಲೇಜ್ ಆಗಬೇಕು ಅಂತ ಹೇಗೆ ಹೇಳಿದರೆ ಕೇಂದ್ರದಲ್ಲೂ ಬರುತ್ತೆ, ಇದೆಲ್ಲ ಕಂಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ನೀವು ಕೇಳಬಹುದು ರಾಜ್ಯ ಇಲ್ವೋ, ಕೇಳಬಹುದು. ರಾಜ್ಯ ಅಂತ ಹೇಳಿದರೆ ಈ ಒಂದು ನಿಮ್ಮ ಈ ಎಜುಕೇಷನ್ ಏನಿದೆ, ಹೆಲ್ತ್ ಸೆಕ್ಟರ್ಸ್ಗಳು ಏನಿದೆ, ಇದು ಕಂಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ಸರಿ, ಕೇಂದ್ರದಿಂದ ರಾಜ್ಯಗಳಿಗೂ ಧನ ಸಹಾಯ ಬೇಕಾಗುತ್ತೆ, ಅನುದಾನ ಬೇಕಾಗುತ್ತೆ, ಅವರ ಗಮನವೂ ಇಲ್ಲಿ ಬೇಕಾಗುತ್ತೆ. ಆ ದೃಷ್ಟಿಯಿಂದ ಈ ಕೋಆರ್ಡಿನೇಷನ್ ಇದರಲ್ಲಿ ಇಲ್ಲ. ಯಾಕೆ ಕೇಳಿದರೆ ಇಲ್ಲಿ ಬೇರೆ ಸರ್ಕಾರ ಇದೆ, ನಾವು ಯಾಕೆ ಕೊಡಬೇಕು? ಇದರ ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತು ಗವರ್ನರ್ ನಿನ್ನೆ ತಮ್ಮ ಭಾಷಣದಲ್ಲಿ ಹೇಳಿದರು, GSTಯಲ್ಲಿ ಸೆಕೆಂಡ್ ಕಲೆಕ್ಟ್ ಮಾಡಿ ಕೊಡುವಂಥದ್ದು ನಾವು ನೋಡಿ. ನಾನು ಯಾಕೆ ಮಹಾರಾಷ್ಟ್ರ, ಸೆಕೆಂಡ್ ಕರ್ನಾಟಕ ಬರುತ್ತೆ. ನಮಗೆ ಬರುವಂಥ ಪ್ರಮಾಣ ಏನಿದೆ ಅಲ್ಲಿಂದ ಸೆಂಟ್ರಲ್ನಿಂದ ಬರುವಂಥ ಪ್ರಮಾಣ ಕಡಿಮೆ ಇದೆ ಬೇರೆ ರಾಜ್ಯಗಳು ಹೋಲಿಸಿದ್ರೆ. ಉತ್ತರ ಪ್ರದೇಶಕ್ಕೆ ಕೊಡ್ತಾರೆ. ಯಾಕೆ ಕೇಳಿದರೆ ಈ ಥರದಲ್ಲಿ ಕೇಂದ್ರ ಬಜೆಟ್ ಅನುದಾನ ವಿಂಗಡಣೆ ಆಗಬಾರ್ದು, ಎಲ್ರಿಗೂ ಕೊಡಬೇಕು. ನಾ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಯಾಕೆ ಅಲ್ಲ, ಉದ್ದೇಶ ಒಳ್ಳೇದು. ಯಾಕಂದ್ರೆ ನಮ್ಮಲ್ಲಿ ಕೃಷಿ ಇದೆ, ಉದ್ಯಮ ಇದೆ, ಪ್ರವಾಸಿ ಕ್ಷೇತ್ರ ಇದೆ, ಎಲ್ಲ ಇದೆ. ನಾರ್ತ್ ಈಸ್ಟ್ ನಲ್ಲಿ ಯಾವ್ದು ಇಲ್ಲ. ಸೊ ಬೆಳೆಯುತ್ತಿರುವಂತಹ ಒಂದು ರಾಜ್ಯದಿಂದ ಒಂದು ಕಿಂಚಿತ್ ಅಂಶವನ್ನು ಅವ್ರಿಗೆ ಕೊಡೋಣ. ಆದ್ರೆ ಎಲ್ಲವನ್ನೂ ಕೊಟ್ಟರೆ ನಾವು ಆಗೋದಿಲ್ಲ. ಯಾಕಂದ್ರೆ ನೀವು ಅದಕ್ಕೆ ಹೇಳಿದ್ರು ಮೆಡಿಕಲ್ ಕಾಲೇಜ್ ಇರ್ಬೋದು, ಬೇರೆ ರಾಜ್ಯಗಳಿಗೆ ನೀವು ಸ್ಯಾಂಕ್ಷನ್ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ನಮ್ಮ ಒಂದು ಕರಾವಳಿ ಪ್ರದೇಶಕ್ಕೆ ಒಂದು ಅಗತ್ಯವಾಗಿ ಬೇಕಾಗತ್ತೆ, ಅದನ್ನು ನೀವು ಕೊಡಬೇಕಾಗತ್ತೆ. ಎಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಬಜೆಟ್ನಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಬಂದಾಯ್ತು 2-3 ದಿನದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಆದರೆ ನಮ್ಮ ನಿರೀಕ್ಷೆ ಪ್ರತಿ ವರ್ಷ ನಾವು ಬೊಬ್ಬೆ ಹೊಡೆಯುವುದೇನೆ, ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪ್ರತಿ ಡಿಬೇಟ್ನಲ್ಲೂ ನಾವು ಎತ್ಕೊಳ್ತಾ ಇದ್ದೀವಿ. ಅಲ್ಲ, ಮಾತನಾಡುವವರು ಮಾತಾಡಬೇಕು. ಮತ್ತೆ ಒಂದು, ಈಗ ನಮ್ಮ ರೈಲ್ವೆ, ಇಂದ್ರಳ್ಳಿಯ ರೈಲ್ವೆ ಇದನ್ನು ನೋಡಿ, ಅದು ಒಂದು 2 ಟ್ರ್ಯಾಕ್ ಆಗಬೇಕಾದ್ರೆ ಅದು ಮೇಲ್ದರ್ಜೆಗೆ ಏಳಲಿಲ್ಲ. ಈಗ ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ. ಈಗ ಇಲ್ಲಿಂದ ನಾವು ಮಂಡ್ಯಕ್ಕೋ, ಮೈಸೂರಿಗೋ, ಬೆಂಗಳೂರಿಗೂ ಹೋಗಬೇಕಾದ ತ್ರಾಸಿ ಇದೆ. ಯಾಕೆಂದರೆ ರಾತ್ರಿ ಟ್ರೈನ್ಗಳಿಲ್ಲ, ಅದು ಹಗಲಿಗಿದೆ. ಚಿಕ್ಕಮಗಳೂರು ಆ ಕಡೆಗೆ ಇಲ್ಲವೇ ಇಲ್ಲ ನಮಗೆ, ಮತ್ತು ಶಿವಮೊಗ್ಗಕ್ಕಿಲ್ಲ. ಸೊ ರೈಲ್ವೆ ಇಸ್ ದ ಈಸಿಯೆಸ್ಟ್ ವೇ ಆಫ್ ಟ್ರಾನ್ಸ್ಪೋರ್ಟ್ ಫಾರ್ ಎ ಕಾಮನ್ ಪೀಪಲ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ. ಯಾಕೆ ಹೇಳಿದ್ರೆ ಇದು ಕೂಡ ಮೂಲ ಸೌಕರ್ಯದಲ್ಲಿ ಬರ್ತದೆ. ಗೂಡ್ಸ್ ಟ್ರೈನ್ ಯಾಕೆ ಹೇಳಿದ್ರೆ ಇವತ್ತು ನೀವು ಹೇಳಿದಾಗೆ ಈ ಒಂದು ಸಂಪರ್ಕ ಸೇತುವೆ ಇಲ್ಲ, ಇಲ್ಲಿ ರೈಲ್ವೆ ಸಂಪರ್ಕ ಇಲ್ಲ, ನೆಟ್ವರ್ಕ್ ಇಲ್ಲ. ಉದಾಹರಣೆಗೆ ಚಿಕ್ಕಮಗಳೂರು ಅಲ್ವಾ, ಅಥವಾ ಈ ಬೆಳಗಾಂ ಆ ಕಡೆ ಕೂಡ ಬೊಬ್ಬೆ ಹೊಡಿತಾ ಇದ್ದಾರೆ, ಸೇಮ್ ಇದು ಬರ್ತಾ ಇದೆ ಗೋಕಾಕ್ ಕಡೆ ಕೂಡ. ಇಲ್ಲಿ ಕೂಡ ನೀವು ಹೇಳಿದಾಗೆ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಎಷ್ಟು ಟ್ರೈನ್ಗಳು ನಮ್ಗೆ ಬೇಕು ಇವತ್ತು ಇಲ್ಲ, ಓಡ್ತಾ ಇಲ್ಲ. ಆದರೆ ಬೇರೆ ರಾಜ್ಯಗಳಿಗೆ ಹೋಗುತ್ತೆ. ಇನ್ನೊಂದು ಯಾಕೆ ಕೇಳಿದ್ರೆ ನನಗನ್ಸುತ್ತೆ ಈ ಬಾರಿ ಏನು, ಕೇರಳಕ್ಕೆ ಯಾವ ಟ್ರೈನ್ ಹೋಗುದಿಲ್ಲ ಅಂತ ಹೇಳಿ ನನಗೆ. ಹೋಗುದಿಲ್ಲ, ಎಲ್ಲ ಹೋಗ್ತದೆ. ಹೇಗೆ ಮಾಡಿದ್ರು? ಯಾಕೆ ಅವರು ಶಕ್ತಿ ಉಂಟು, ತಗೊಳ್ಳೋ ಶಕ್ತಿ ಉಂಟು. ಇನ್ನೊಂದು ಕಾರಣ ಕಾಣ್ತದೆ. ಮೊದಲು ನೀವು ಹೇಳಿದ್ರು ಒಂದು ಪ್ರಶ್ನೆ ಐತಿ, ಪ್ರಾಥಮಿಕದಲ್ಲಿ ಒಂದು ಎತ್ತಿದ್ರಿ. ಮೊದಲು ರೈಲ್ವೆ ಬಜೆಟ್ ಅಂತ ಇತ್ತು ಅಲ್ವಾ, ಸಪರೇಟ್ ಅಂತ ಇತ್ತು 2017ರವರೆಗೆ. ಅನಂತರದಲ್ಲಿ ಒಂದು ಕ್ಲಬ್ ಮಾಡಿದ್ರೆ, ಒಟ್ಟು ಮಾಡಿ ಒಂದು ಬಜೆಟ್ ಮಾಡಿದ್ರೆ. ಈಗ ಏನಾಯ್ತು ಕೇಳಿದ್ರೆ ರೈಲ್ವೆ ಸೆಕ್ಟರ್ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಒಂದು ವೇಳೆ ಸಪ್ರೇಟ್ ಬಜೆಟ್ ಮಾಡಿದಾಗ ಅದೆಷ್ಟೋ ಪ್ರಮಾಣದ ಹಣ ಎಲ್ಲಿ ಹೋಗುತ್ತೆ, ರೈಲ್ವೆ ಏನಾಗಿದೆ ಗೊತ್ತಾಗ್ತಿತ್ತು. ಇವತ್ತು ನಮ್ಗೆ ಗೊತ್ತಾಗೋದಿಲ್ಲ.
ಎಲ್ಲ ಒಂದು ರೀತಿ ಬಿಡಿ ಕಾಸು ಇದಕ್ಕೆ ಹಾಕಿ ಬಿಡ್ತಾರೆ. ಇವತ್ತು ಸಾಕಷ್ಟು ರೈಲ್ವೆ ಟ್ರ್ಯಾಕ್ನಲ್ಲಿ ಇರ್ಬೋದು ಅಥವಾ ಸಂಪರ್ಕದಲ್ಲಿ ಆಗಲೇಬೇಕಾಗತ್ತೆ. ಮುಖ್ಯವಾಗಿ ಚಿಕ್ಕಮಗಳೂರು ಅಂತ ಪ್ರದೇಶ ಹಿಲ್ ಏರಿಯಾಗಳಲ್ಲಿ ಕನೆಕ್ಟ್ ಮಾಡುವ ಕನೆಕ್ಟಿವಿಟಿ ಇಲ್ಲ ಇವತ್ತು. ಅಥವಾ ದುರಸ್ತಿ ಕಾರ್ಯ ಕೂಡ ನಡೀತಾ ಇಲ್ಲಲ್ಲ, ವರ್ಷದಿಂದ ಕಾಯ್ತಾ ಇದ್ದೇವಲ್ಲ. ಇಂದ್ರಾಳಿ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಸಾಕು, ನಮ್ಮ ಲಿವಿಂಗ್ ಎಕ್ಸಾಂಪಲ್. ಗಡುವು ಕೊಟ್ಟಿದ್ದಾರೆ, ಇನ್ನೂ ಮುಗಿಲಿಲ್ಲ. ಆಫ್ಟರ್ ಆಲ್ ಇದೆಲ್ಲೋ ಒಂದು 15-20 ಕೋಟಿ ಒಳಗಿನ ಕೆಲಸ ನೋಡಿ. ಕ್ರೋರ್ಸ್ ಲೆಕ್ಕ ಹಾಕ್ತಿದ್ದೇವೆ, ಬಜೆಟ್ ಅನ್ನು ಎಷ್ಟಕ್ಕೆ ಕೋಟಿ ಲಕ್ಷದ ಲೆಕ್ಕ ಹಾಕ್ತಿದ್ದೇವೆ. ಆದ್ರೆ ಇದನ್ನು ನಾವು ಡಿಲೇ ಮಾಡ್ತಿದ್ದೇವೆ. ಹೋದ ವರ್ಷದ ಬಜೆಟ್ನ ಗಾತ್ರ 48.21 ಲಕ್ಷ ಕೋಟಿ. ಅದರಲ್ಲಿ ಒಂದು 20 ಕೋಟಿ ಕೆಲಸ ಮಾಡ್ಲಿಕ್ಕೆ ನೀವು ಹೇಳಿದ್ರಿ ಅನುಷ್ಠಾನದ ಕೊರತೆ ಇದೆ. ಖಂಡಿತ ಬಹುಶಃ 5 ಕೋಟಿಯಲ್ಲಿ ಆಗುವಂಥದ್ದು ಈಗ 12 ಕೋಟಿ. ಇನ್ನೊಂದು 5 ವರ್ಷ ಹೋದ್ರೆ ಮತ್ತೊಂದು 5 ಕೋಟಿ 10 ಕೋಟಿ ಜಾಸ್ತಿ. ಅಂದ್ರೆ ನಮ್ಮ ಎಲ್ಲ ಆರ್ಥಿಕತೆ ಹೀಗೇನೆ. ನಮ್ಮಲ್ಲಿ ಏನೇ ಕೇಳಿದ್ರೆ ಒಂದು ಅನುಷ್ಠಾನದ ಕೊರತೆ ಇದೆ, ಇನ್ನೊಂದು ನಿರ್ವಹಣೆಯ ಕೊರತೆ ಇದೆ. ಎರಡು ದೊಡ್ಡ ಕೊರತೆ, ಎರಡು ಇಂಪಾರ್ಟೆಂಟ್. ನಿರ್ವಹಣೆ ಮಾಡಬೇಕು, ಮಾಡಿದ ನಂತರ ಅದನ್ನು ಮೇಂಟೈನ್ ಮಾಡುವುದಿಲ್ಲ, ನೀವು ಬಿಟ್ಬಿಡ್ತೀರ, ಹಾಳಾಗ್ತದೆ. ಅಂದ್ರೆ ಇವೆರಡರಿಂದಾಗಿ ನಾವು ಎಷ್ಟೇ ಹಣ ನೀವು ಇನ್ವೆಸ್ಟ್ ಮಾಡಿ ಅದೆಲ್ಲವೂ ವೇಸ್ಟ್ ಆಗಿಬಿಡ್ತದೆ. ಸರಿ, ಈಗ ನೀವು ನಿವೃತ್ತ ಮೇಷ್ಟ್ರು, ಎಸ್, ನಿಮಗೆ ಎಂತ ಪಿಂಚಣಿ ಎಲ್ಲ ಬರುತ್ತೆ. ಸರಿ. ಸೊ ನಿಮ್ಮ ಜೀವನ ಒಂದು ತೃಪ್ತಿಕರವಾಗಿ ನಿವೃತ್ತಿಯಿಂದ ಸಂತೃಪ್ತಿಯಿಂದ ಇರಬೇಕೆಂಬ ಆಸೆ ಇರುತ್ತೆ, ನಿಮ್ಮ ಹಾಗೆ ಸಾರ್ವಜನಿಕರದ್ದು ಇರುತ್ತೆ. ಈಗ ನಿಮ್ಮ ನಿರೀಕ್ಷೆಗಳು ಏನು? ಕೊನೆಯ ಒಂದು ನಿಮಿಷ ಅಂದರೆ ಒಂದು ನಾನು ಹೇಳುವಂಥದ್ದು ಮತ್ತೇನು ಹೆಚ್ಚಿನ ನಮಗೆ ಅವ್ರ ಸರ್ಕಾರದ ಬೇಡ. ಸೀರಿಯಸ್ ಸಿಟಿಸನ್ಸ್ ಆಗಿ ನಮಗೆ ಆರೋಗ್ಯದ ಭದ್ರತೆ, ಆರೋಗ್ಯ ವೆರಿ ಇಂಪಾರ್ಟೆಂಟ್. ಮತ್ತೊಂದು ನಾವು ಕಾಣುವಂಥದ್ದು, ನೀವು ಯಾವ ಸವಲತ್ತು ಕೊಡ್ತೀರಿ ನೋಡಿ, ಮೂಲ ಸೌಕರ್ಯಗಳು ನಮ್ಗೆ ಕೊಡಿ. ಒಂದು ಆಸ್ಪತ್ರೆ ಬೇಕಾಗತ್ತೆ ಅಲ್ವಾ, ಖಂಡಿತವಾಗಿ ಆಸ್ಪತ್ರೆ ಬೇಕಾಗತ್ತೆ. ಅಥವಾ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾಗುವ ಒಂದು ಪರಿಸರವನ್ನು ಸೃಷ್ಟಿ ಮಾಡಿ, ಪರಿಸರ ಇದ್ರ ಬಗ್ಗೆ ಬೇಕಾಗತ್ತೆ. ಅಂದ್ರೆ ಮತ್ತೆ ನಮಗೆ ನಮ್ಮ ಯಂಗರ್ ಜನರೇಷನ್ ಬಗ್ಗೆ ಕಾಳಜಿ ಇದೆ. ಉದ್ಯೋಗ ಸೃಷ್ಟಿ ಮಾಡಿ ಅಲ್ವಾ, ನಾವು ಮಕ್ಕಳು ಬರೀ ಮಕ್ಕಳು ಎಲ್ಲ ಬದುಕಬೇಕು, ನಮ್ದಂತಲ್ಲ. ನಾನು ಇಡೀ ಸಮಷ್ಟಿ ಹಿತದೃಷ್ಟಿ ಹೇಳುವಂತಹದ್ದು. ಇದನ್ನು ಮಾಡಿದ್ರೆ ಒಂದು ಸಮೃದ್ಧಿಯಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಮ್ಮ ಕೊನೆಯ ಆಸೆ ಕೂಡ. ಸರಿ, ಇಷ್ಟುವರೆಗೆ ನಮ್ಮ ಕೇಂದ್ರ ಬಜೆಟ್ 2025-26 ಇದರ ಬಗ್ಗೆ ನಮ್ಮ ಕರಾವಳಿ ಭಾಗದ ನಿರೀಕ್ಷೆಗಳು, ಸಾಮಾನ್ಯ ಮನುಷ್ಯರ, ಆಮ್ ಆದ್ಮಿ ಅಂತ ಹೇಳ್ತೇವೆ, ಸಾಮಾನ್ಯ ಜನರ ನಿರೀಕ್ಷೆಗಳು, ಅಪೇಕ್ಷೆಗಳು ಮತ್ತು ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗ್ತದೆ, ವಿಶೇಷವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳು, ಇದನ್ನು ಕೊಟ್ಟರೆ ಜನಜೀವನ ಸ್ವಲ್ಪ ಸಂತೃಪ್ತಿಯ ಕಡೆಗೆ ನಾವು ಹೋಗಬಹುದು, ತಲೆಯ ಮೇಲೆ ಕೈ ಇಟ್ಕೊಳ್ಳುವಂಥ ಪ್ರಸಂಗದಿಂದ ಸ್ವಲ್ಪ ಕೈ ಕೆಳಗೆ ತರಬಹುದು ಅಂತ ಹೇಳಿ ಪ್ರೊಫೆಸರ್ ಸೂರ್ಯನಾಥ್ ಶೆಟ್ಟಿ ಕುಲಕರ್ಣಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲವು ಕರೆಗಳು ಕೂಡ ಬಂದಿದ್ದವು. ನಮ್ಮೊಂದಿಗೆ ಇವತ್ತು ಜನಸಾಮಾನ್ಯರು ಕೂಡ, ವರ್ತಕರು ಕೂಡ, ರಿಕ್ಷಾ ಯೂನಿಯನ್ನ ಸದಸ್ಯರು ಕೂಡ ಮಾತನಾಡಿದ್ದಾರೆ. ಸೊ ಇದು ಇವತ್ತಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗೋಣ. ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವೋಲ್ಟ್ 247. ನಮಸ್ಕಾರ.